ಸಿ ಅಂಡರ್ ಮೈನಿಂಗ್ ಮೆಟೀರಿಯಲ್ ಅದು ನಮ್ಮ ಹತ್ರ ಅವೈಲೇಬಲ್ ಇದೆ. ವಾವ್. ಪ್ಯೂರ್ ಮಿಲ್ಕಿ ಬೇಸ್ ಅಲ್ಲಿ ವೈಟ್ನೆಸ್ ಇರುತ್ತೆ, ಆಮೇಲೆ ಅನ್ಬ್ರೇಕಬಲ್ ಇರುತ್ತೆ ಮೆಟೀರಿಯಲ್. ಸರ್ ಇವಾಗ ಗ್ರಾನೈಟ್ ಮಾರ್ಬಲ್ಸ್ಗೆ ಜಿಗಣಿನೇ ಒಂದು ಹಬ್ಬು. ಹೌದು ಸರ್. ಅದರಲ್ಲಿ ಶ್ರೀ ಕಾಲಭೈರೇಶ್ವರ ಗ್ರಾನೈಟ್ ಒಂದು 3 ಶೋರೂಮ್ ಇದೆ. ಹೌದು ಸರ್. ಇಲ್ಲಿಗೆ ಏನಕ್ಕೆ ಕಸ್ಟಮರ್ಸ್ ಬರ್ಬೇಕು ಸರ್ ಇಲ್ಲಿಗೆ ಏನು ಕಸ್ಟಮರ್ ಬರೋದಂದ್ರೆ ಫಸ್ಟ್ ಆಫ್ ಆಲ್ ಮೇನ್ ಟ್ರಸ್ಟ್ ಇಂದ, Okay. ಆಮೇಲೆ ಕ್ವಾಲಿಟಿ ಮೆಟೀರಿಯಲ್ ಇಂದ, Okay. ಆಮೇಲೆ ಡಿಫರೆನ್ಸ್ ಆಫ್ ವೆರೈಟೀಸ್ ಇರುತ್ತೆ. ನಮ್ಮ ಹತ್ರ ಮಿನಿಮಮ್ ಅಂದ್ರೆ 400 to 500 ಪ್ಲಸ್ ವೆರೈಟಿ ಇರುತ್ತೆ. ಓಕೆ. ನೇಚರ್ ನೋಡಿ ಯಾವಾಗ್ಲೂ ನಾವು ನೋಡ್ತಿದ್ದಾಗ ಹೊಸದೊಂದು ಏನೆಲ್ಲ ಒಂದು ಕೊಡುಗೆ ಕೊಡುತ್ತೆ ನಮ್ಗೆ ಅಂತ. ಇಂಪೋರ್ಟದು ಇದೆ, ರಾಜಸ್ಥಾನದು ಇದೆ ಸರ್. ಈ ಕಡೆ ಇರೋದೆಲ್ಲ ಯಾವ ಇದು ಮಧುರೆದು ಇದೆ, ಚಿತ್ತೂರ್ದು ಇದೆ, ಆಮೇಲೆ ಕರೀಂನಗರ್ದು ಇದೆ. ಆಲ್ ಓವರ್ ಇಂಡಿಯಾದ ಫುಲ್ ಎಲ್ಲೆಲ್ಲಿ ಏನೇನು ಬ್ಲಾಕ್ ಸಿಗುತ್ತೆ ನಮ್ಗೆ ಅವೆಲ್ಲ ಹಾಕಿದೆ ಸರ್. ಯಾವ್ದು ನೀವು ಯಾವ ಮೆಟೀರಿಯಲ್ ಯಾವ್ದು ಹೆಸರನ್ನ ಕೇಳಿ ನಾವು ಮೆಟೀರಿಯಲ್ ಸ್ಟಾಕ್ ಅಲ್ಲಿ ಕೊಡ್ತೀವಿ. ನ್ಯಾಚುರಲ್ ಅಂತ ಹೇಳಿದ್ರೆ ಸೊ ಇಲ್ಲಿ ಏನು ನಿಮಗೆ ಟೆಕ್ಸ್ಚರ್ಸ್ ಬಂದಿರುತ್ತೆ ಅದೆಲ್ಲ ಪೂರ್ತಿ ಸ್ಟೋನ್ ಪೂರ್ತಿ ಹಾಗೆ ಇರುತ್ತೆ ಹಿಂದೆ. We are getting so much of varieties here. That is our main advantage. ಹೌದು. ಹಾಯ್ ಸರ್, ವಿನಯ್ ಸರ್, ಚೆನ್ನಾಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀವಿ ಸರ್. ಭಾರಿ ಖುಷಿ ಆಗ್ತಿದೆ. ಒಂದು 3ನೇ ಯೂನಿಟ್ ಓಪನ್ ಮಾಡಿರೋದಕ್ಕೆ ಒಂದು ಮಸಾಲಾ ಚಾಯ್ ಕಡೆಯಿಂದ ನಮ್ಮ ವೀಕ್ಷಕರಿಂದ ಕಂಗ್ರಾಚುಲೇಷನ್. ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಆಕ್ಚುಲಿ ನಿಮ್ಮ ಒಂದು ಸಹಕಾರದಿಂದ ನಿಮ್ಮ ವ್ಯೂವರ್ಸು ಅಂಡ್ ನನ್ನ ಕಸ್ಟಮರ್ಸ್ ನೆಕ್ಸ್ಟ್ ಸೊ ಅವ್ರ ಒಂದು ಪ್ರೋತ್ಸಾಹದಿಂದನೇ ನಾವ್ ಇವತ್ತು ಇಲ್ಲಿ ತನಕ ಬೆಳೆಸ್ಕೊಂಡಿದೀವಿ. ನಮ್ಮ ಸಂಸ್ಥೆ ಬೆಳೆದಿದೆ ಖಂಡಿತವಾಗ್ಲು. ಸೊ ನನ್ನ ಕಸ್ಟಮರ್ಗಳಿಗೆ ಇನ್ನೊಮ್ಮೆ ಈಗ ನೋಡ್ತಾ ಇರ್ತಾರೆ, ಸೇಮ್ ಇದೇ ವರ್ಡ್ ಅದು ಹೇಳಿದೀನಿ, ಈಗಲೂ ಮತ್ತೆ ಹೇಳ್ತಾ ಇದೀನಿ, ತುಂಬಾ ಧನ್ಯವಾದಗಳು. ಮತ್ತೆ ಬನ್ನಿ, ನಿಮ್ಗೆ ಇನ್ನ ಹೊಸ ಆಡ್ ಮೆಟೀರಿಯಲ್ಗಳು ನಾನು ಕೊಡ್ತಾ ಇರ್ತೀನಿ. ಸೊ ಕಾಲಭೈರೇಶ್ವರ ಗ್ರಾನೈಟ್ ನಿಮ್ಮ ಮನೆ ಒಂದು ಅಲಂಕರಿಸೋದಕ್ಕೆ ವೆಯ್ಟ್ ಮಾಡ್ತಾ ಇದೆ. ಖಂಡಿತವಾಗ್ಲು ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಒಂದು ವ್ಯೂಯರ್ಸ್ಗೂ ಸಹ. ನಾವು ಪ್ರತಿ ಸಲ ಒಂದಲ್ಲ ಒಂದು ಒಳ್ಳೆ ರೀತಿಯ ಕಂಟೆಂಟ್ಗಳನ್ನ ತರ್ತಿರ್ತೀವಿ. ಸೊ ಅದನ್ನ ನೀವು ಸಹ ನಾವು ತೋರಿಸಿರೋದ ಕಡೆ ಹೋಗಿ ವಿಸಿಟ್ ಹಾಕಿ ಅಷ್ಟೇ ನಾವು ಟ್ರಸ್ಟ್ನ ಉಳಿಸ್ಕೊಂಡಿದ್ದೀವಿ. ಅದೇ ಥರ ನೀವು ಅಲ್ಲಿ ಹೋಗಿ ಆ ಒಂದು ಬಿಸ್ನೆಸ್ನ ಅವ್ರಿಗೂ ಕೊಟ್ಟಿದ್ದೀರಾ, ನೀವು ಮಾಡಿದ್ದೀರಾ. ಸೊ ಇನ್ನಷ್ಟು ಒಂದು ಒಳ್ಳೆ ಕಂಟೆಂಟ್ಗಳು ನಿಮಗೆ ತರ್ತಿರ್ತೀವಿ. ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಒಂದಿಷ್ಟು ನಿಮ್ಮ ಒಂದು 3ನೇ ಯೂನಿಟ್ ಏನೇನು ಹೊಸ ಕಲೆಕ್ಷನ್ಸು ಈಗ 3 ಆ್ಯಡ್ ಮಾಡಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಒಂದು ಮಾಹಿತಿ ನಮ್ಮ ಜೊತೆ. ಬನ್ನಿ ಸರ್, ನಾನು ಮಡಗಾಸ್ಕರ್ ಗ್ರೀನ್ ಅಂತ ಕರೀತಾರೆ. ಓಕೆ. ಸಿ ಅಂಡರ್ ಮೈನಿಂಗ್ ಮೆಟೀರಿಯಲ್ ಅದು ನಮ್ಮ ಹತ್ರ ಅವೈಲೇಬಲ್ ಇದೆ. ವಾವ್. ಶಾಪ್ ಅನ್ನೋದಕ್ಕಿಂತ ಒಂದು ಮ್ಯೂಸಿಯಂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಓವರ್ ಆಲ್ ವಿಯತ್ನಾಂ ವೈಟ್ ಇಂಪೋರ್ಟೆಡ್ಸ್ ಎಲ್ಲ ಆಡ್ ಆನ್ ಮಾಡಿದೀವಿ. ಕಸ್ಟಮರ್ ಬರ್ತಾ ಇದ್ದಾರೆ, ಅವ್ರ ರೆಸ್ಪಾನ್ಸ್ ನಮ್ಗೆ ಖುಷಿ ಪಟ್ಟು ನಮ್ಮ ಕಸ್ಟಮರ್ಗೆ ನೆಕ್ಸ್ಟ್ ಧಮಾಕ ಕಲೆಕ್ಷನ್ಸ್ ಇದರಲ್ಲಿ. ಸೊ ಮಾರ್ಬಲ್ ಅಲ್ಲಿ ಇವತ್ತು ನಮ್ಮ ಹತ್ರ 500 ಪ್ಲಸ್ ವೆರೈಟಿ ನಮ್ಮ ಭೂಗೋಳದಲ್ಲಿದೆ ಕಲರ್ಸು. ಆ ಎಲ್ಲ ಕಲರ್ಸು ನಮ್ಮ ಹತ್ರ ಅವೈಲೇಬಲ್ ಇನ್ ಸ್ಟಾಕ್. ಓ ಮೈ ಗಾಡ್. ಕೋಟಾ ಸ್ಟೋನ್ ಇದೆ, ಗ್ರಾನೈಟ್ ಇದೆ, ಮಾರ್ಬಲ್ ಇದೆ, and imported marbles, onyx, so and antique item, art and craft. Okay. So tile adu kuda ide. One step for all solutions. ದಯವಿಟ್ಟು ವಿಸಿಟ್ ಮಾಡಿ. ನಿಮ್ಮ ಕಾಲಭೈರೇಶ್ವರ ಗ್ರಾನೈಟ್ ಇನ್ನಷ್ಟು ತೋರಿಸೋದಕ್ಕೆ ಸಿದ್ಧವಾಗಿದೆ ನಿಮ್ಮ ಮನೆಗೆ. ಸೂಪರ್. ಚರಣ್ ಅವರ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸೊ ಯಾವಾಗಲೂ ನಾವು ಒಂದು 300ಕ್ಕೂ ಹೆಚ್ಚು ಗ್ರಾನೈಟ್ಸ್ನ ಒಂದು ವೆರೈಟೀಸ್ನ ವಿಡಿಯೋಸ್ಗಳನ್ನ ತುಂಬಾನೇ ಮಾಡ್ಕೊಂಡು ಬಂದಿದ್ದೀವಿ. ಈ ಸಲ ಮಾರ್ಬಲ್ಸ್ ತುಂಬಾನೇ ಒಂದು ನಮ್ಮ ವೀಕ್ಷಕರಿಗೆ ನೀವು ತಗೊಂಡ್ಬಂದಿರೋದು ಇನ್ನೂ ಖುಷಿ ವಿಚಾರನೇ. ಹೌದು ಸರ್. ಸೊ ಮಾರ್ಬಲ್ಸ್ ಅಲ್ಲಿ ಏನೇನೆಲ್ಲ ಅಂದ್ರೆ ವೆರೈಟೀಸ್ ತಂದಿದ್ದೀರಾ? ಸರ್ ನಿಮ್ಗೆ ಎಲ್ಲ ಥರ ವೆರೈಟೀಸ್ ಇದೆ. ಈಗ ಇಂಡಿಯನ್ ಮಾರ್ಬಲ್ಸ್ ಇದೆ, ಕಟ್ನಿ ಮಾರ್ಬಲ್ಸ್ ಇದೆ, ಇಟಾಲಿಯನ್ ಮಾರ್ಬಲ್ಸ್ ಇದೆ, ಒಂದೊಂದೇ ಸ್ಟಾರ್ಟ್ ಆಗ್ತಿದೆ. ಈಗ ವಿಯತ್ನಾಂ ಇದೆ, ಎಲ್ಲಾನು ಇದೆ. ಎಲ್ಲಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನಾವೆಲ್ಲ ಡಿಸೈನ್ಸ್ ನೋಡ್ತೀವಿ. ನೀವು ಒನ್ ಟೈಮ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಬರೋದು ಯಾವ ಮಾರ್ಬಲ್ ಏನು ಕತೆ ಅಂತ. ಸೊ ವಿಡಿಯೋ ಬಂದು ನಿಮಗೆ ಒಂದು ಚಿಕ್ಕ ಮಾಹಿತಿ ಈ ತರ ಇದೆ, ಹಿಂಗಿದೆ ಅಂತ ನಾಲೆಜ್ ಶೇರಿಂಗ್ ಆಗಿರುತ್ತೆ. ಅದ್ರದ್ದು ಹೆಚ್ಚಿನ ಒಂದು ಮಾಹಿತಿ ಅಥವಾ ಕಲೆಕ್ಷನ್ಸ್ ಅದನ್ನೆಲ್ಲ ನೋಡಬೇಕು ಅಂದರೆ ನೀವು ಕಾಲಭೈರವೇಶ್ವರ ಗ್ರಾನೈಟ್ಸ್ಗೆ ಜಿಗಣಿಗೆ ಬರಲೇಬೇಕು. ಬನ್ನಿ, ಫಸ್ಟ್ನೇ ಒಂದು ವೈಟ್ ಮಾರ್ಬಲ್ ಇದೆ ಪ್ಯೂರ್, ಅದರಿಂದ ವೈಟ್ ನ್ಯಾನೋ ವೈಟ್ ಅಂತ. ನೀವು ಪೂಜಾ ರೂಮ್ಗೆ ಹಾಕ್ಬೋದು, ಫ್ಲೋರಿಂಗ್ ಅಲ್ಲಿ ಹಾಕ್ಬೋದು, ವಾಲಲ್ಲಿ ಹಾಕ್ಬೋದು. ಪ್ಯೂರ್ ಮಿಲ್ಕಿ ಬೇಸ್ ಅಲ್ಲಿ ವೈಟ್ನೆಸ್ ಇರುತ್ತೆ, ಆಮೇಲೆ ಅನ್ಬ್ರೇಕಬಲ್ ಇರುತ್ತೆ ಮೆಟೀರಿಯಲ್. ಬ್ರೇಕ್ ಮಾಡಬೇಕು ಅಂದ್ರೆ ಬ್ರೇಕ್ ಮಾಡ್ಬೋದು, ಬಟ್ ನಾನು ಹೇಳ್ತಾ ಇಲ್ಲ ಬ್ರೇಕ್ ಮಾಡ್ಬೇಕಂದ್ರೆ ಮಾಡ್ಕೋಬಹುದು. ಬಟ್ ಸಾಫ್ಟ್ನೆಸ್ ಇರಲ್ಲ, ಹಾರ್ಡ್ನೆಸ್ ಇರುತ್ತೆ ಮೆಟೀರಿಯಲ್. ಸೂಪರ್. ಕಲರ್ಸ್ 300 ಪ್ಲಸ್ ವೆರೈಟಿ ಅಂತೂ 100% ಇದೆ ನಮ್ಮ ಗೋಡನಲ್ಲಿ. ಅದು ಮಿನಿಮಮ್ ಸ್ಟಾಕ್ ಅಲ್ಲ, ನಿಮ್ಗೆ ಅನ್ಲಿಮಿಟೆಡ್ ಸ್ಟಾಕ್ ಕೊಡ್ತೀವಿ. ನೀವು ಯಾವ ಕ್ವಾಂಟಿಟಿ ಎಷ್ಟನ್ನ ಕೇಳಿ ನಾವು ಸ್ಟಾಕ್ ಅಲ್ಲಿ ಕೊಟ್ಟೆ ಕೊಡ್ತೀವಿ ನಿಮ್ಗೆ. ಸೂಪರ್. ಏನ್ ಸಕ್ಕತ್ತಾಗಿದೆ ಅಲ್ಲ ಇದಂತೂ ನೋಡೋದಕ್ಕೆ. ಇದು ಆನೆಕ್ಸ್ ಅಂತ ಕರೀತಾರೆ ಸರ್. ಇದು ನೀವು ಪೂಜಾ ರೂಮ್ ಅಲ್ಲಿ ಹಾಕಿ ವಾಲ್ ರಿಫ್ಲೆಕ್ಷನ್ ಕೂಡ ಕೊಡ್ಬೋದು. ನಾವು ಆಫೀಸ್ ಅಲ್ಲಿ ಹಾಕಿದೀವಲ್ಲ, ಸೇಮ್ ಟೈಪ್ ಬಟ್ ಡಿಫ್ರೆಂಟ್ ಆಫ್ ಮೆಟೀರಿಯಲ್ ಇದೆ. ಪ್ರೀಮಿಯಂ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ, ನಾವು ನೋಡ್ತಾ ಇರ್ಬೋದು. ಟೆಕ್ಸ್ಚರ್ಸ್ ಹೆಂಗಿರುತ್ತೆ ಅನ್ನೋದು ರಿಯಲ್ ನೋಡಿದೆ. ಸೊ ನೀವು ಈ ತರ ಕ್ಲೋಸ್ ಅಪ್ ಹೋದ್ರೆ ಗೊತ್ತಾಗುತ್ತೆ ನೋಡಿ ಅದರ ಡೀಟೇಲ್ಡ್ ಕಲ್ಲು ಮೇನ್ ಏನು ಶೈನಿಂಗ್ ಆಗಿದೆ, ಒಳಗಡೆ ಏನು ಟೆಕ್ಸ್ಚರ್ ಇದೆ ಅದನ್ನು ರಿಯಲ್ ಆಗಿ ನಾವು ಸ್ಟೋನಲ್ಲಿ ನೋಡ್ತಾ ಇರ್ಬೋದು. ಸಗದಾಗಿದೆ.
ಸರ್ ಇವಾಗ ಗ್ರಾನೈಟ್ ಮಾರ್ಬಲ್ಸ್ಗೆ ಜಿಗಣಿನೇ ಒಂದು ಹಬ್ಬು. ಹೌದು ಸರ್. ಅದರಲ್ಲಿ ಶ್ರೀ ಕಾಲಭೈರೇಶ್ವರ ಗ್ರಾನೈಟ್ ಒಂದು 3 ಶೋರೂಮ್ ಇದೆ. ಹೌದು ಸರ್. ಇಲ್ಲಿಗೆ ಏನಕ್ಕೆ ಕಸ್ಟಮರ್ಸ್ ಬರ್ಬೇಕು ಸರ್ ಇಲ್ಲಿಗೆ ಏನು ಕಸ್ಟಮರ್ ಅಂದ್ರೆ ಫಸ್ಟ್ ಆಫ್ ಆಲ್ ಮೇನ್ ಟ್ರಸ್ಟ್ ಇಂದ, ಆಮೇಲೆ ಕ್ವಾಲಿಟಿ ಮೆಟೀರಿಯಲ್ ಇಂದ, ಆಮೇಲೆ ಡಿಫರೆನ್ಸ್ ಆಫ್ ವೆರೈಟೀಸ್ ಇರುತ್ತೆ ನಮ್ಮ ಹತ್ರ. ಮಿನಿಮಮ್ ಅಂದ್ರೆ 400 to 500 ಪ್ಲಸ್ ವೆರೈಟಿ ಇರುತ್ತೆ. ಓಕೆ. ನಿಮ್ಗೆ ಸೇಮ್ ಬ್ಲಾಕ್ ಅಲ್ಲೇ ಮಿನಿಮಮ್ ಅಂದ್ರೆ ಒಂದು 3 to 4 ವೆರೈಟಿ ಕೊಡ್ತೀವಿ. ಓಕೆ. ಅದು ಎಕ್ಸಾಂಪಲ್ ಕೊಡ್ತೀನಿ ಕೇಳ್ಕೊಳ್ಳಿ. ಇವಾಗ ನಮ್ಮ ಕನಕಪುರ ಮಲ್ಟಿ, ಕನಕಪುರ ಪರ್ಪರೆ, ತುಮಕೂರು ಪರ್ಪರೆ ಎಕ್ಸಾಂಪಲ್ ಹೇಳ್ತೇನೆ. ಚಿತ್ತೂರಲ್ಲಿ ಬಂದಾಗ ನಿಮಗೆ ಚಿತ್ತೂರಲ್ಲಿ ವೈಟ್ ರೋಸು, ಆಮೇಲೆ ಇಂಡಿಯನ್ ಪೀಕಾಕು, ಚಿತ್ತೂರು ಪ್ಯಾರಡೈಸು, ಚಿತ್ತೂರು ಬ್ರೌನ್ ಅಂತ ಮಿನಿಮಮ್ ಕಲರು. ಆಮೇಲೆ ಕರೀಂನಗರ್ ಹೋಗೋದ್ರೆ ಆಂಧ್ರದಲ್ಲಿ ಟ್ಯಾನ್ ಬ್ರೌನು, ಲೆದರ್ ಬ್ರೌನು, ಆಮೇಲೆ ಸಫಾರಿ ಬ್ಲೂ, ಆಮೇಲೆ ಸಫಾರಿ ಬ್ರೌನು, ಆಮೇಲೆ ಮೇಡಮ್ ಪಲ್ಲಿ ಪಾಲಿಶು, ಮೇಡಮ್ ಪಲ್ಲಿ ಲಪೋತ್ರ ಹಂಗಿದೆ. ಆಮೇಲೆ ರಾಜಸ್ಥಾನಲ್ಲಿ ಹೋದ್ರೆ ಕಾಟನ್ ವೈಟು, ಬ್ಲ್ಯಾಕ್ ಲಪೋತ್ರ ಅಂತ ಬರುತ್ತೆ. ಆಮೇಲೆ ಟೈಗರ್ ಸ್ಕಿನ್ ಬರುತ್ತೆ, ಆಮೇಲೆ ಕಾಯಿನ್ ಬ್ಲ್ಯಾಕ್ ಬರುತ್ತೆ, ಆಮೇಲೆ ದೇವಡ ಬ್ರೌನು, ದೇವಡ ಪಿಂಕು, ದೇವಡ ಲೆದರು, ದೇವಡ ಪಾಲಿಶ್ ಅಂತ ಬರುತ್ತೆ ಮಿನಿಮಮ್. ಆ ಥರ ನಿಮಗೆ ಇನ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಬ್ಲಾಕ್ಸ್ ಇದೆ ಅಲ್ಲಿ. ಆಮೇಲೆ ಹಾಸನ್ ಗ್ರೀನ್ ಫೇಮಸ್ ಬರೋದು, ಹಾಸನ್ ಗ್ರೀನ್ ಫಸ್ಟ್ ಬ್ಲ್ಯಾಕ್ ಅಂದ್ರೆ ಫಸ್ಟ್ ಸೆಲೆಕ್ಷನ್ ಮಾಡೋದು ಹಾಸನ್ ಗ್ರೀನು, ಅದೊಂದಿದೆ. ಆ ತರ ಸರ್ ಇನ್ನ ಡಿಫ್ರೆನ್ಸ್ ಆಫ್ ಲಾಟ್ ಆಫ್ ವೆರೈಟೀಸ್ ಇದೆ. ಇದು ಅಲಾಸ್ಕಾ ಗೋಲ್ಡ್ ಅಂತ, ನಿಮಗೆ 5 feet ಹೈಟ್ 10 feet ಲೆಂತ್ ಬರುತ್ತೆ. ಆಮೇಲೆ ಇದು ನಿಮಗೆ 20 mm thickness ಅಲ್ಲಿ ನ್ಯಾಚುರಲ್ ಗ್ರಾನೈಟ್ ಸರ್, ನಾಟ್ ಕಲರ್ಡ್ ವಿತೌಟ್ ಅಪಾಕ್ಸಿ ಇರುತ್ತೆ. ಅಲ್ಲ ಇದೇನು ಗೋಲ್ಡ್ ಇದೆಯಾ? ಗೋಲ್ಡ್ ಇರುತ್ತೆ ಸರ್ ಕಲರ್. ಗೋಲ್ಡ್ ಪಕ್ಕ ಗೋಲ್ಡ್ ನೋಡ್ತಿರೋರ್ಗಂತೂ ಇದು ಹೇಳ್ ಮಾಡಿಸಿದಂಗಿದೆ. ಇದು ವೈಟ್ ಅಲಾಸ್ಕಾ ಅಂತ ಕರಿತೀವಿ, ವಿತ್ ಆನೆಕ್ಸ್, ಮಿನಿ ಆನೆಕ್ಸ್ ಅಂತಾನು ಕರ್ಕೋತೇವೆ. ಇದೇನು ಒನ್ ಸೈಡ್ ಟೆಕ್ಸ್ಚರ್ ಬಂದಿದೆ, ಇದು ಸೇಮ್ ಇದೆ ಸರ್, ಬುಕ್ ಮ್ಯಾಚಿಂಗ್ ಇರುತ್ತೆ. ಅದು ಮ್ಯಾಟರ್ ಪ್ಯಾಟರ್ನ್ ಬರುತ್ತೆ ಸರ್ ನಿಮಗೆ. ವಾವ್. ನೇಚರ್ ನೋಡಿ ಯಾವಾಗಲೂ ನಾವು ನೋಡ್ತಿದ್ದಾಗ ಹೊಸದೊಂದು ಏನೆಲ್ಲ ಒಂದು ಕೊಡುಗೆ ಕೊಡುತ್ತೆ ನಮಗೆ ಅಂತ ಸಕ್ಕದಾಗೆ ಕೊಟ್ಟಿದ್ದಾರೆ ನೋಡಿ. ಇಟ್ಸ್ ಎಲ್ಲ ಟೆಕ್ಸ್ಚರ್ಸ್ ಬಂದಿರೋ ಅಂತ ಕಲರ್ಸ್ ಎಲ್ಲ ನಾವು ನೋಡ್ತಾ ಇರ್ಬೋದು. ಇದ್ಯಾವ್ದು? ವಿದಾಸರ್ ಅಂತ ಸರ್, ಇದು ವಿದಾಸರ್ ಪಾಲಿಶ್. ಇದು ನಿಮಗೆ ಲೆದರ್ ಸಿಗುತ್ತೆ, ಆಂಟಿಕು ಸಿಗುತ್ತೆ, ಲಪುತ್ರ ಫಿನಿಶಲ್ ಇರುತ್ತೆ. ಇದು ವಾಲಲ್ಲಿ ಸಕ್ಕತ್ತಾಗಿ ಕಾಣಿಸುತ್ತೆ ಸರ್. ಇದು ಕ್ಲಿಪ್ ಕೊಡ್ತೀನಿ ನಾನು. ಹೈಟ್ ಬಂದು ನಿಮಗೆ 5 feet ಇರುತ್ತೆ, 6 feet ಇರುತ್ತೆ. ಲೆಂತ್ ಬಂದು ನಿಮಗೆ 10 feet ಇರುತ್ತೆ. ಇದ್ರಲ್ಲಿ ನಿಮ್ಗೆ 3 feet ಸಿಗುತ್ತೆ, 2 feet ಸಿಗುತ್ತೆ. ಸೂಪರ್. ಡಿಪೆಂಡ್ ಅಪಾನ್ ಬ್ಲಾಕ್ ನಿಮ್ಗೆ ಬರುತ್ತೆ ಸರ್. ಓಕೆ. ಸೊ ಕಸ್ಟಮರ್ಸ್ ಇವತ್ತು ಸಿಕ್ಕಾಬಿಡೇ ಇದ್ದಾರೆ. ಹೌದು ಸರ್, ಡೈಲಿ ಇರ್ತಾರೆ ಸರ್. ವೆಬ್ ಇರತ್ತೆ. ಹೌದು ಸರ್. ಇದು ನೋಡಿ, ಇದು ಅಷ್ಟೇ ಸ್ಪೈಡರ್ ಗ್ರೀನ್ ಅಂತ ಕರೀತಾರೆ. ಇದು ನೋಡೋಕೆ ನಿಮ್ಗೆ ಬ್ಲ್ಯಾಕ್ನೆಸ್ ಇರುತ್ತೆ, ಬಟ್ ಔಟ್ ಸೈಡ್ ಆಫ್ ದ ಶೋರೂಮ್ ಹೋದ್ರೆ ಗ್ರೀನ್ನೆಸ್ ಕಾಣಿಸುತ್ತೆ. ಈಗ ನಳ್ಳಿದೆಯಲ್ಲ ನಿಮ್ಗೆ ಅದಕ್ಕೆ ಬ್ಲ್ಯಾಕ್ ಅಲ್ಲಿ ಇದೆ, ಬಟ್ ಪ್ಯೂರ್ಲಿ ಇಟ್ ಇಸ್ ಗ್ರೀನ್ ಸರ್, ಅಂದ್ರೆ ಡಾರ್ಕ್ ಗ್ರೀನ್. ಡಾರ್ಕ್ ಗ್ರೀನ್. ಹೌದು ಸರ್, ಅಂದ್ರೆ 2 ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಮೇಲೆ ಇದು ಲೇಯಿಂಗ್ ಅಲ್ಲಿ ಸೂಪರ್ ಆಗಿ ಬರುತ್ತೆ ಸರ್ ವಾಲ್ಸ್ ಅಲ್ಲಿ. ಸೂಪರ್. ಬನ್ನಿ ಸರ್ ಹಂಗೆ. ಇದು ಅಷ್ಟೇ ಸರ್ ವಿದಾಸರು. ಇದು ನಿಮ್ಗೆ 2 ಬ್ಲಾಕ್, 2 ಡಿಫ್ರೆಂಟ್ ಬ್ಲಾಕ್. ಈಗ ಲೈಟಿಶ್ ಬ್ರೌನ್, ಇದು ಡಾರ್ಕಿಶ್ ಬ್ರೌನ್ ಅಲ್ಲಿ ಬರುತ್ತೆ ನಿಮ್ಗೆ. ಸೇಮ್ ವೆಬ್ ತರ ಡಿಸೈನ್ ಹೇಳ್ನಲ್ಲ ಸರ್ ಆಗ್ಲೇನೆ. ನೋಡಿ ಎಷ್ಟಿದೆ ಕಲೆಕ್ಷನ್ಸ್ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ತನಕ ಹೆಂಗ್ ಕಾಣಿಸ್ತಾ ಇದೆ ಅಂತ ಮೆಟೀರಿಯಲ್ಗಳು. ಸರ್ ಬ್ಲೂಟೂಸ್ ಅಂತ, ಇದು ನಿಮ್ಗೆ ಕ್ವಾಡ್ಸೈಟ್ ಅಂತ ಸರ್. ಇದು ನಿಮ್ಗೆ ಹಿಂದೆ ಲೈಟ್ ಹಾಕಿದ್ರೆ ಮುಂದೆ ಲೈಟ್ ಪಾಸ್ ಆಗುತ್ತೆ. ಆಮೇಲೆ ಇದು ಫುಲ್ ಗ್ರೀನೆಸ್ ವಿತ್ ಬ್ಲೂ ಟೈಪ್ ಫಿನಿಶಿಂಗ್ ಬರುತ್ತೆ ಸರ್ ಇದು ನಿಮ್ಗೆ. ಅಂಡ್ ಇಟ್ ಈಸ್ ಪ್ಯೂರ್ಲಿ ನ್ಯಾಚುರಲ್ ಸರ್ ಇವೆಲ್ಲ. ಓಕೆ 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 ಸರ್ ಇದು ನೋಡಿ, ಇದು ಲುಮೇನಿಯಲ್ ಗ್ರೀನ್ ಅಂತ. ಇದು ನಿಮ್ಗೆ 7 feet 6 feet ಹೈಟ್ ಬಂದು 10 feet 11 feet ಹೈಟ್ ಬರುತ್ತೆ. ಆಮೇಲೆ ಇದು ನಿಮ್ಗೆ ರಿಫ್ಲೆಕ್ಷನ್ಸ್ ಬರುತ್ತೆ. ಇದು ಡಿಪೆಂಡ್ ಅಪಾನ್ ಶೇಡ್ಸ್ ಅಲ್ಲಿ ನಿಮಗೆ ಕಾಣಿಸೋದು. ಸಿಕ್ಕಾಪಟ್ಟೆ ದೊಡ್ಡದಿದೆಯಲ್ಲ. ಮಾತ್ರ ಇದು. ಹೌದು ಸರ್, ಚೆನ್ನಾಗಿರುತ್ತೆ ಇದು. ಆಮೇಲೆ ಇದು ನೋಡಿ, ಇದು ನಿಮ್ಗೆ 5 feet ಹೈಟ್ ಇದೆ, 7 feet ಹೈಟ್ ಇದೆ. ಇದು ನಿಮ್ಗೆ ಇದು ಅಲಾಸ್ಕಾ ವೈಟ್ ಅಲಾಸ್ಕಾ ಅಂತ ಕರೀತಾರೆ ಸರ್. ಓಕೆ. ಅಂದ್ರೆ ಇದೊಂದು ಬ್ಲಾಕ್ ಅದೊಂದು ಬ್ಲಾಕ್, ಡಿಫ್ರೆನ್ಸ್ ಆಫ್ ಬ್ಲಾಕ್. ಆಮೇಲೆ ಇದು ನೋಡಿ ಸರ್ ಗ್ರೀನ್, ಆಗ್ಲೇ ಹೇಳ್ನಲ್ಲ. ಹೌದೌದು, ಇಂಡಿಯನ್ ಮಾರ್ಬಲ್ ಗ್ರೀನ್ ಅಂತ. ಹೌದು. ಸೊ ನಿಮ್ಮ ಕ್ಯಾಮ್ರಾಗೆ ಸಮ್ ಟೈಮ್ಸ್ ಆ ಕಲರ್ಸು ಕರೆಕ್ಟಾಗಿ ಕಾಣಿಸ್ತಾ ಇದ್ರು, ರಿಯಲ್ ಆಗಿ ನೀವು ನೋಡಿದಾಗ ಅಕ್ಯುರೇಟ್ ಕಲರ್ಸ್ನ ನೀವು ಇಲ್ಲಿ ಫೀಲ್ ಮಾಡ್ಬೋದು. ಲೈವ್ ಅಲ್ಲಿ ಬಂದು ನೋಡಿದಾಗ ಅವ್ರಿಗೆ ಅಕ್ಯುರೇಟ್ ಕಲರ್ ಆಮೇಲೆ ಅಕ್ಯುರೇಟ್ ಪ್ಯಾಟರ್ನ್ ಗೊತ್ತಾಗೋದು ಸರ್. ಕ್ಯಾಮ್ರಾದಲ್ಲಿ ನಮಗೆ ಅಷ್ಟೊಂದು ಕ್ಲಾರಿಟಿಯಾಗಿ ಗೊತ್ತಾಗಲ್ಲ. ಓಕೆ. ಸೊ ಈ ಸಲ ಅದೇ ಮಾರ್ಬಲ್ಲು ಆ್ಯಡ್ ಮಾಡಿರೋದ್ರಿಂದ ನಿಮಗೆ ಹೊಸ ಕಲೆಕ್ಷನ್ಸ್ನ ನಾವು ಇಲ್ಲಿ ನೋಡೋದಕ್ಕೆ ಆಪ್ಷನ್ಸ್ ಜಾಸ್ತಿ ಇದೆ. ಕಲರ್ ಕಾಂಬಿನೇಷನ್ಸಲ್ಲೂ ನಿಮಗೆ ಸಿಕ್ಕಾಬಟ್ಟೆ ಇರೋವಂಥದ್ದನ್ನು ನೀವು ನೋಡ್ಬೋದು. ಮತ್ತು ಸೈಜಸ್ಸು ಈಗ ಕೆಲವ್ರದ್ದು ವಿಲ್ಲಾ ಅಥವಾ ಬಂಗ್ಲಾ ಈ ಥರ ದೊಡ್ಡ ಕಟ್ತಿರ್ಬೇಕಾದ್ರೆ ನೋಡಿ ಸ್ಟೋನ್ಸ್ಗಳು ನಿಮಗೆ ತುಂಬ ದೊಡ್ಡದು ಬೇಕಾಗಿರುತ್ತೆ. ಸೊ ಈ ಸ್ಟೋನ್ ನೋಡ್ಬೋದು ನೀವು ಸಾಮಾನ್ಯವಾಗಿ ಎಷ್ಟು ಅಡಿ ಇದೆ ಅಂತ, ಒಂದು 10 feet ತನಕ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಎಲ್ಲ ಲಾರ್ಜ್ ಕ್ವಾಂಟಿಟಿನಲ್ಲಿ ಡಿಫ್ರೆಂಟ್ ಸೈಜು ಕಲರ್ಸ್ಗಳಲ್ಲಿ ಕಾಂಬಿನೇಷನ್ಸ್ನ ನೀವು ಇಲ್ಲಿ ನೋಡ್ಬೋದು. ಸರ್ ಈಗ ನೋಡ್ತಾ ಇರಲ್ಲ ಸರ್, ಅಲಾಸ್ಕಾದಲ್ಲಿ ನಮ್ಮ ಹತ್ರ ಹೆಚ್ಚು ಕಮ್ಮಿ 20-30 ಪ್ಲಸ್ ವೆರೈಟೀಸ್ ಇದೆ. ಅಂದ್ರೆ ಪ್ಯಾಟರ್ನಲ್ ವೆರೈಟೀಸ್ ಇದೆ, ಕಲರಲ್ ವೆರೈಟೀಸ್ ಇದೆ. ನಮ್ಗೆ ಅಲಾಸ್ಕಾದಲ್ಲೂ ಫಾಸ್ಟ್ ಮೂವಿಂಗ್ ಇದೆ, ಇಂಡಿಯನ್ ಮಾರ್ಬಲ್ ಫಾಸ್ಟ್ ಮೂವಿಂಗ್ ಇದೆ. ಗ್ರಾನೈಟ್ಸ್ ಅಲ್ಲಿ ನಮ್ಮ ಹತ್ರ ಎಲ್ಲ ಚಿತ್ತೂರು ಮೆಟೀರಿಯಲ್, ಕರೀಂನಗರ್ ಮೆಟೀರಿಯಲ್ ಎಲ್ಲದರಲ್ಲೂ ಫಾಸ್ಟ್ ಮೂವಿಂಗ್ ಇದೆ ಸರ್. ನಮ್ಮ ರಾಜಸ್ಥಾನ ಎಲ್ಲ A to Z ಮೆಟೀರಿಯಲ್ ಫಾಸ್ಟ್ ಮೂವಿಂಗ್ ಇದೆ. ನಾವು ಇದೇ ಫಾಸ್ಟ್ ಮೂವಿಂಗ್ ಅಲ್ಲ, ನಮ್ಮ ಹತ್ರ ಯಾವ ಮೆಟೀರಿಯಲ್ ಇದ್ರೂ ಎಲ್ಲ ಫಾಸ್ಟ್ ಮೂವಿಂಗ್ ಇರುತ್ತೆ. ಆಮೇಲೆ ಎಲ್ಲ ನಂಬರ್ 1 ಕ್ವಾಲಿಟಿನೇ ತರ್ತೀವಿ ಸರ್ ನಾವು. ಹೌದು. ಟೆಕ್ಸ್ಚರ್ಸ್ ಅದೇ ಈ ಸಲ ತುಂಬಾ ಒಂಥರ ವೆರೈಟಿ. ಹೌದು ಸರ್, ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇರುತ್ತೆ. ಆಮೇಲೆ ಇಂಡಿಯನ್ ಮಾರ್ಬಲ್ ಇದೆ, ಪಾಂಡಾ ಮಾರ್ಬಲ್ ಇದೆ. ಇದು ನೋಡಿ ಅಲಾಸ್ಕಾ ಪಿಂಕಲ್ ಇದೆ, ಬ್ಲಾಕಲ್ ಡಿಫ್ರೆಂಟ್ ಮೆಟೀರಿಯಲ್ ಇದೆ ನಿಮಗೆ. ಇದು 3 feet ಹೈಟಲ್ ಇದೆ, ಅದು 5 feet ಹೈಟಲ್ ಇದೆ. ಇದು ನೋಡಿ, ಇದು ಅಲಾಸ್ಕಾ ವೈಟ್.
ಸರ್ ಈಗ ಏನು ನೋಡ್ತಿದ್ರಲ್ಲ ಮೆಟೀರಿಯಲ್ ಇದು 3 ಫೀಟ್ ಹೈಟು 11 ಫೀಟ್ ಲೆಂತ್ ಇದೆ. ಇದು ಚಿಕ್ಕ ಪರ್ಲ್ ಅಂತ ಕರೀತಾರೆ. ಇದು ಅಷ್ಟೇ ಸರ್ ನ್ಯಾಚುರಲ್ ಮೆಟೀರಿಯಲ್. ಆಮೇಲೆ ನಿಮಗೆ ಪ್ಯೂರ್ ಬುಕ್ ಮ್ಯಾಚಿಂಗ್ ಅಂತೀನಿ, ಪ್ಯೂರ್ ಪ್ಲೇನ್ ಮೆಟೀರಿಯಲ್ ಬರುತ್ತೆ ನಿಮ್ಗೆ ಇದು. ಆಮೇಲೆ ಇದು ಒಂದು ಫ್ಲಾಶ್, ಇದು ರಿಫ್ಲೆಕ್ಷನ್ ಅಲ್ಲೂ ಮೆಟೀರಿಯಲ್ ಕಾಣಿಸುತ್ತೆ ಸರ್. ಈಗ ಒಂದು ಪ್ಯಾಟರ್ನ್ ಅಲ್ಲಿ ಕಾಣಿಸುತ್ತೆ, ನೀವು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕಾಣಿಸೋ ಒಂದು ಪ್ಯಾಟರ್ನ್ ಕಾಣಿಸುತ್ತೆ. ಇದು ಫ್ಲಾಶ್ ಬರುತ್ತೆ ಸರ್ ನಿಮಗೆ. ಇದ್ರೊಳಗೆ ಮಧ್ಯದಲ್ಲಿ ಹೌದು ಸರ್, ಫ್ಲಾಶ್ ಅದು ಬರುತ್ತೆ. ಜಾಸ್ತಿ ಇರುತ್ತಲ್ಲ ಅದು. ಹೌದು ಸರ್. ಸರ್ ಇದು ಸ್ವೀಟ್ ಗ್ರೀನ್ ಅಂತ ಒರಿಸ್ಸಾ ಮೆಟೀರಿಯಲ್ ಇದು. ಇದು ನಿಮಗೆ ನೋಡಕ್ ಔಟ್ಸ್ ದೂರದಿಂದ ನೋಡ್ರೆ ಬ್ಲಾಕಿಶ್ ಇರುತ್ತೆ, ಬಟ್ ಪ್ಯೂರ್ಲಿ ಹತ್ರ ಬಂದು ನೋಡಿದಾಗ ನಿಮಗೆ ಗ್ರೀನ್ ವಿತ್ ಬ್ಲಾಕ್ ಫಿನಿಶಿಂಗ್ ಇರುತ್ತೆ ಸರ್. ಇದು ಕಾಣಿಸ್ತಾ ಇದೆ ಹತ್ರಕ್ಕೆ ಹೋದಾಗ. ಹೌದು ಸರ್, ಟೆಕ್ಸ್ಚರ್ಸ್ ಕಾಣಿಸ್ತಾ ಇದೆ ಆಕ್ಚುಲಿ. ಇದು ಬ್ಲಾಕ್ ನೋಡಿ ಸರ್, ಇದು ಪ್ಯೂರ್ಲಿ ಬ್ಲಾಕ್ ಇದಲ್ಲ. ಹೌದು ಸರ್, ಮಿರರ್ ಇದ್ದಂಗೆ ಇದೆ ನೋಡಿ, ಆ ಕಡೆಯಿಂದ ಏನು ಕಾಣಿಸ್ತಾ ಇಲ್ಲ. ಈ ಕಡೆಯಿಂದ ಬ್ಲಾಕ್ ಇರೋದು ಬಟ್ ಮಿರರ್ ತರ ಕಾಣಿಸ್ತಿದೆ. ಸೊ ಈಗ ಗೊತ್ತಾಗುತ್ತೆ ನೋಡಿ ನಿಮಗೆ ಪ್ಯೂರ್ ಬ್ಲಾಕ್ ಅದು ಹೆಂಗಿದೆ ಅಂತ. ಇದಲ್ಲ ಲಾವಾ ಅಂತ ಮೆಟೀರಿಯಲ್ ಅಂತ ಕರೀತಾರೆ. ಓಕೆ. ಇದು ನಿಮಗೆ 6 ಫೀಟ್ ಹೈಟ್ 11 ಫೀಟ್ ಲೆಂತ್ ಬರುತ್ತೆ ಸರ್. ಓಕೆ. ಇದು ಸೇಮ್ ಮಾರ್ಬಲ್ ತರ ಇರುತ್ತೆ ಸರ್. ಹೌದಲ್ಲ, ಗ್ರೇ ಕಾನ್ಸೆಪ್ಟ್, ಯೆಲ್ಲೋ, ಆರೆಂಜ್ ಎಲ್ಲ ಮಿಕ್ಸ್ ಇದೆ ಒಂಥರ. ಸೊ ಇದು ಕಂಪ್ಲೀಟ್ಲಿ ಏನ್ ನ್ಯಾಚುರಲ್ ಸರ್ ಇದು. ಇದೆಯಲ್ಲ ಸ್ಟೋನ್ಸ್. ಹೌದು ಸರ್. ಈ ಕಂಪ್ಲೀಟ್ ಏನ್ ಮುಂದೆ ಆರ್ಟ್ ಕಾಣಿಸ್ತಾ ಇದೆಯಲ್ಲ. ಹೌದು ಸರ್, ಸೇಮ್ ಕಾಪಿ ಇರುತ್ತಲ್ವಾ? ಸರ್ ಸೇಮ್ ಕಾಪಿ ಇರುತ್ತೆ, ಪ್ಯಾಟರ್ನ್ ಒಂಚೂರು ಮೂವ್ ಆಗಿರುತ್ತೆ ಸರ್. ನ್ಯಾಚುರಲ್ ಅಲ್ಲಿ ಯಾವತ್ತೇ ಆಗಲಿ ಪ್ಯೂರ್ ಫಸ್ಟ್ ಪೀಸ್ ಇದ್ದಂಗೆ ಲಾಸ್ಟ್ ಪೀಸ್ ಇರಲ್ಲ, ಒಂಚೂರು ಆದ್ರೂ ಪ್ಯಾಟರ್ನ್ ಮೂವ್ ಆಗಿರುತ್ತೆ. ಇವಾಗ ವೇವಿ ಆಗುತ್ತಲ್ವಾ ಸರ್ ಬ್ಲಾಕ್, ಅದೇ ತರ ಇರುತ್ತೆ ಸರ್. ಸೊ ಅಲ್ಲೇ ತಿಳ್ಕೋಬೇಕು ಅದು ಒರಿಜಿನಲ್ ಅಂತ. ಒರಿಜಿನಲ್ ಅಂತ ನಿಮ್ಗೆ ಯಾವ್ದು ಫಸ್ಟ್ ಇಂದ ಲಾಸ್ಟ್ ಗಂಟೆ ಇರುತ್ತೆ, ಟೈಲಲ್ಲಿ ಮಾತ್ರ ಇರುತ್ತೆ, ಮಾರ್ಬಲ್ ಅಲ್ಲಿ ಮಾತ್ರ ಇರುತ್ತೆ. ಅದು ಮಾರ್ಬಲ್ ಅಲ್ಲೂ ಒಂಚೂರು ಪ್ಯಾಟರ್ನ್ ಮೂವ್ ಆಗೇ ಆಗುತ್ತೆ. ಹೌದು ಹೌದು ಹೌದು. ಸಿಕ್ಕಾಬಡೆ ಇದೆಯಪ್ಪ ಕಲೆಕ್ಷನ್ಸ್. ನೋಡ್ತಾ ಇದ್ರೆ ಒಂದಾ ಎರಡ ನೋಡೋದು ಇಲ್ಲಿ ನನಗಂತೂ. ಸರ್ ಇದು ಬ್ಲಾಕ್ ಲಪೋತ್ರ ಸರ್. ಲಪೋತ್ರ ಅಲ್ಲ? ಹೌದು ಸರ್, ಲಪೋತ್ರ ಬಂದು ನಿಮಗೆ ಲಪೋತ್ರ ಅಂತಾನು ಕರೀತಾರೆ, ಲೆದರ್ ಅಂತಾನು ಕರೀತಾರೆ ಸರ್. ಲೆದರ್ ಅಲ್ಲ, ಟೆಕ್ಸ್ಚರ್ಸ್ ಇರುತ್ತೆ ನೋಡಿ ನಿಮಗೆ. ಸ್ಕಿಡ್ ಆಗಬಾರ್ದು, ಆಂಟಿ ಸ್ಕಿಡ್ ಅಂತ ಹೇಳಿ ಈ ತರ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಸ್ಟೆಪ್ಸ್ ಹತ್ರ, ಇದು ಲಪೋತ್ರ ಪಾರ್ಕಿಂಗ್ ಹತ್ರ, ಈ ತರ ಒಂದು ಜಾಗಕ್ಕೆ, ಮತ್ತೆ ಮೈನ್ ಎಂಟ್ರೆನ್ಸ್ ಡೋರ್ ಹತ್ರ, ಈ ತರ ಜಾಗಗಳಿಗೆ ಯೂಸ್ ಮಾಡ್ತಾರೆ ಈ ಸ್ಟೋನ್ಸ್ಗಳನ್ನ. ಇದು ಅಲಾಸ್ಕಾ ಪಿಂಕ್ ಸರ್, 20 ಪಿಂಕ್. ಹೌದು ಸರ್, ವಿತ್ ಬ್ಲಾಕ್ ಪ್ಯಾಟರ್ನ್ ಇದು ಬರುತ್ತೆ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಗ್ರೇ ಕಾನ್ಸೆಪ್ಟ್ ಅಲ್ಲಿ ಸೆಂಟ್ರಲ್ ವೈಟ್ ಬಂದಿರುವಂತ ಟೆಕ್ಸ್ಚರ್ಸ್ ನೋಡ್ಬೋದು ನೋಡಿ ಇಲ್ಲಿ ಎಷ್ಟು ನಿಮಗೆ ಡಿಫ್ರೆನ್ಸ್ ಡೀಪ್ ಇದೆ ಇಲ್ಲಿ ಅಂತ. ಸೊ ಇದೆಲ್ಲಿ ಯೂಸ್ ಮಾಡ್ತಾರೆ? ಸಕ್ಕತ್ತಾಗಿದೆ ಇದು ಸರ್. ಇದು ನಿಮಗೆ ವಾಲಲ್ಲಿ ಯೂಸ್ ಮಾಡ್ಬೋದು, ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡ್ಬೋದು ಸರ್. ಅದು ನಾನು ಹೇಳಿಲ್ಲ ಸರ್ ಆಗ್ಲೇ, ಕಸ್ಟಮರ್ ಯೂಟಿಲೈಸೇಷನ್ ಅವ್ರ ಮೈಂಡ್ ಸೆಟ್ ಸರ್. ಓಕೆ. ನನ್ನ ಮೈಂಡ್ ಸೆಟ್ ಬೇರೆ, ನಿಮ್ಮ ಮೈಂಡ್ ಸೆಟ್ ಬೇರೆ ಇರುತ್ತಲ್ವ, ಆ ಥರ ಅವ್ರು ಎಲ್ಲಿ ಬೇಕೋ ಯೂಸ್ ಮಾಡ್ಬೋದು. ಸೂಪರ್. ಕಸ್ಟಮರ್ ಎಲ್ಲಿ ಆಸೆ ಇರುತ್ತೋ ಅಲ್ಲಿ ಹಾಕೋಬೋದು ಸರ್. ಇದು ನೋಡಿ ಅಲಾಸ್ಕಾ ಪಿಂಕು, ಫುಲ್ ಡಾರ್ಕಿಶ್ ಪಿಂಕ್ ಇದೆ ಇದು. ಇದು ಅಲಾಸ್ಕಾ ವೈಟ್. ಇದು ಚೆನ್ನಾಗಿದೆ ಮೆಟೀರಿಯಲ್ ಚೆನ್ನಾಗಿದೆ. ಹೌದು ಸರ್. ಅಲ್ಲೂ ಇದೆ ಗ್ರೀನ್ ಆನೆಕ್ಸ್ ಅಂತ, ಮಿನಿ ಆನೆಕ್ಸ್ ಅಂತಾನು ಕರೀತಾರೆ, ಕರೆಕ್ಟ್. ಕಾರ್ಡ್ ಸೆಟ್ ಅಂತಾನು ಕರೀತಾರೆ ನಿಮಗೆ. ಸಾಕಾಗ್ತಿದೆ ನೋಡಿ ಇದು ಕಲರ್. ಇದು ಚೆನ್ನಾಗಿರುತ್ತೆ ಸರ್. ವಾವ್, ಬ್ಯೂಟಿಫುಲ್ ಆಗಿದೆ. ಇದು ಗ್ರೇ ಕಾನ್ಸೆಪ್ಟ್ ಸೇಮ್ ವಿತ್ ಡಿಫ್ರೆಂಟ್ ಬ್ಲಾಕ್ ಬರುತ್ತೆ ಸರ್. ಹೌದು, ಸೂಪರ್. ಕಸ್ಟಮರ್ ಎಲ್ಲಿ ಆಸೆ ಇರುತ್ತೋ ಅಲ್ಲಿ ಹಾಕೋಬೋದು ಸರ್. ಇದು ನೋಡಿ ಅಲಾಸ್ಕಾ ಪಿಂಕು, ಫುಲ್ ಡಾರ್ಕಿಶ್ ಪಿಂಕ್ ಇದೆ ಇದು. ಇದು ಅಲಾಸ್ಕಾ ವೈಟ್. ಇದು ಚೆನ್ನಾಗಿದೆ ಮೆಟೀರಿಯಲ್ ಚೆನ್ನಾಗಿದೆ. ಹೌದು ಸರ್. ಅಲ್ಲೂ ಇದೆ ಗ್ರೀನ್ ಆನೆಕ್ಸ್ ಅಂತ, ಮಿನಿ ಆನೆಕ್ಸ್ ಅಂತಾನು ಕರೀತಾರೆ, ಕರೆಕ್ಟ್. ಕಾರ್ಡ್ ಸೆಟ್ ಅಂತಾನು ಕರೀತಾರೆ ನಿಮಗೆ. ಸಾಕಾಗ್ತಿದೆ ನೋಡಿ ಇದು ಕಲರ್. ಇದು ಚೆನ್ನಾಗಿರುತ್ತೆ ಸರ್. ವಾವ್, ಬ್ಯೂಟಿಫುಲ್ ಆಗಿದೆ. ಇದು ಗ್ರೇ ಕಾನ್ಸೆಪ್ಟ್ ಸೇಮ್ ವಿತ್ ಡಿಫ್ರೆಂಟ್ ಬ್ಲಾಕ್ ಬರುತ್ತೆ ಸರ್. ಇದು 3 ಫೀಟ್ ಅಲ್ವಾ ಇದು? ಹೌದು ಸರ್. ಈಗ 3 ಫೀಟ್ ಬಿಟ್ರೆ ಮ್ಯಾಕ್ಸಿಮಮ್ ಏನೇನ್ ಸೈಜಸ್ ಬರುತ್ತೆ ಸರ್? 3 ಫೀಟು 4 ಫೀಟು 6 ಫೀಟ್ ಅಲ್ಲಿ ಇರುತ್ತೆ ಸರ್. ಜಾಸ್ತಿ ಕಾಮನ್ ಯೂಸ್ ಆಗೋದೆಲ್ಲ 3 ಫೀಟ್ ನಮ್ ಮೆಟೀರಿಯಲ್ ಸರ್. ಓಕೆ. ಯೂಶಲಿ ಎಲ್ಲರೂ ನಮ್ಮ 3 ಫೀಟ್ ಸೆಲೆಕ್ಷನ್ ಮಾಡೋ, ಯಾರೋ ಒಬ್ಬೊಬ್ರು ಮಾತ್ರ 4 ಫೀಟು 6 ಫೀಟ್ ಅಲ್ಲಿ ಸೆಲೆಕ್ಷನ್ ಮಾಡ್ತಾರೆ ಅಷ್ಟೇ ಸರ್. ಅಂದ್ರೆ ಅವ್ರ ಏರಿಯಾ ನೋಡ್ಕೊಂಡು ಡೈಮೆನ್ಷನ್ ನೋಡ್ಕೊಂತಾರೆ. ದೊಡ್ಡ ಹಾಲ್ ಇದ್ರೆ 6 ಫೀಟು 4 ಫೀಟ್ ಅಲ್ಲಿ ಹಾಕಿದ್ರೆ ವರ್ತ್ ಇರುತ್ತೆ. ಚಿಕ್ಕದೆಲ್ಲ ಇದ್ರೆ ನಮ್ಮ ನಾರ್ಮಲ್ ನಾವು ಮಿಡಲ್ ಕ್ಲಾಸ್ ಇರೋದ್ರಿಂದ ನಾವು 3.5 ಫೀಟ್ ಅಲ್ಲೇ ನಾವು ಸೆಲೆಕ್ಷನ್ ತಗೊಂತೀವಿ ಸರ್ ಎಲ್ಲರೂ. ಯಾಕಂದ್ರೆ ಮತ್ತೆ ಸ್ಪೇಸ್ ನಮ್ದು ಮನೆ ಡೈಮೆನ್ಷನ್ ಹಂಗೆ ಇರುತ್ತೆ, 30 40 40 60 ಅಲ್ಲೇ ಇರುತ್ತೆ, ಈ ತರನೇ ಇರುತ್ತೆ. ಹೌದು ಸರ್. ಸೊ ಬಂಗ್ಲಾ ಈ ತರ ದೊಡ್ಡ ದೊಡ್ಡ ಫ್ಲಾಟ್ ಗಳು ಅನ್ನೋರಿಗೆ ಅವಾಗ ಸೈಜಸ್ ತುಂಬಾ ಮ್ಯಾಟರ್. ಆಮೇಲೆ ವಾಲ್ಗೆ ಹಾಕೋಬೇಕಾದ್ರೆ ಅಷ್ಟೇ ಅದು ಯಾಕಂದ್ರೆ ಜಾಸ್ತಿ ಸೆಲೆಕ್ಷನ್ ಮಾಡೋದು ಏನಕ್ಕೆ 6 ಫೀಟ್ ಅಲ್ಲ, ಪ್ಯಾಟರ್ನ್ ಕಟ್ ಆಗ್ಬಿಡೋದು ಅಂತ ಮೇನ್ಲಿ ಸೆಲೆಕ್ಷನ್ ಇರುತ್ತೆ ಸರ್. ಹೌದು. ಸ್ಟೋನ್ ಸರ್, ಇದು ರಾಜಸ್ಥಾನ್ ಮೆಟೀರಿಯಲ್, ಪ್ಯೂರ್ ವುಡ್ ಫಿನಿಶಿಂಗ್ ಇರುತ್ತೆ. ಹೌದು, ಸೇಮ್ ನಾನು ಜೋಡಿಸಂಗಿರುತ್ತೆ. ಅದೇ ವುಡ್ ಇಲ್ಲಿ ಇಟ್ಬಿಟ್ಟಿದಿರಲ್ಲ ಸ್ಟೋನ್ ಬದಲು ಅಂತ ಅನ್ಕೊಂಡೆ. ಹೌದು ಹೌದು ಸರ್. ಅಂಡ್ ಪ್ಯೂರ್ಲಿ ನ್ಯಾಚುರಲ್ ಸರ್ ಇದು ಅಲ್ಲ? ಹೌದು ಸರ್. ಸರ್ ಈಗ ಏನ್ ನೋಡ್ತಾ ಇದ್ರಲ್ಲ ಇದು ಸರ್ ರಾಜಸ್ಥಾನ್ ಸರ್. ಇದು ರಾಜಸ್ಥಾನ್ ಲಾಕರ್ ರೆಡ್ ಅಂತ ಕರೀತಾರೆ ಸರ್. ಪ್ಯೂರ್ ರೆಡ್, ಲಾಕರ್ ರೆಡ್. ಅಂಡ್ ಇಟ್ ಇಸ್ ಪ್ಯೂರ್ ನ್ಯಾಚುರಲ್ ಸರ್. ಆಯ್ತು ಸರ್. ಹೌದು ಸರ್. ಇಂಪೋರ್ಟ್ ಇದೆ, ರಾಜಸ್ಥಾನ್ ಇದೆ ಸರ್. ಈ ಕಡೆ ಇರೋದೆಲ್ಲ ಯಾವ? ಇದು ಮಧುರೈದು ಇದೆ, ಚಿತ್ತೂರು ಇದೆ, ಆಮೇಲೆ ಕರೀಂನಗರದು ಇದೆ. ಆಲ್ ಓವರ್ ಇಂಡಿಯಾದ ಫುಲ್ ಎಲ್ಲೆಲ್ಲಿ ಏನೇನು ಬ್ಲಾಕ್ ಸಿಗುತ್ತೆ ನಮ್ಗೆ ಅವೆಲ್ಲ ಹಾಕಿದೀವಿ ಸರ್. ನೀವು ಯಾವ ಮೆಟೀರಿಯಲ್ ಯಾವ್ದು ಹೆಸರನ್ನ ಕೇಳಿ ನಾವು ಮೆಟೀರಿಯಲ್ ಸ್ಟಾಕ್ ಅಲ್ಲಿ ಕೊಡ್ತೀವಿ. ಇನ್ನೇನ್ರಿ ನೀವು ಫ್ಲಾಶ್ ಗ್ರೀನ್ ಅಲ್ಲೂ ಅಷ್ಟೇ 3 ಟೈಪ್ 4 ಟೈಪ್ಸ್ ವೆರೈಟಿ ಇರುತ್ತೆ. ಯಾವುದೇ ಬ್ಲಾಕ್ ಅಲ್ಲಿ ತಗೊಳ್ಳಿ, 3 to 4 ಟೈಪ್ ವೆರೈಟೀಸ್ ನಾವು ಕೊಟ್ಟೆ ಕೊಡ್ತೀವಿ ಸರ್. ಅಷ್ಟೇ ಬೇಕಾಗಿರೋದು ನಿಮಗೆ. ಕಲೆಕ್ಷನ್ಸ್ ಬೇಕು,
ಆಮೇಲೆ ವೆರೈಟೀಸ್ ಬೇಕು ಅಂದ್ರೆ ಸಿಂಗಲ್ ಸ್ಟಾಪ್ ಅಲ್ಲಿ ನಿಮ್ಗೆ A to Z ಮೆಟೀರಿಯಲ್ ಸಿಗ್ಬೇಕು ಅಂದ್ರೆ ಶ್ರೀ ಕಲಾವರೇಷನ್ ಕಾಂಟ್ಯಾಕ್ಟ್ ಮಾಡಿ ಸರ್, ನಿಮ್ಗೆಲ್ಲ ಸಿಗುತ್ತೆ ಅಲ್ವಾ ಸರ್? ಖಂಡಿತವಾಗ್ಲು. ಸೊ ಯಾಕೆಂದ್ರೆ ನಾನು ಸುಮ್ಮನೆ ವಿಡಿಯೋ ಮಾಡ್ತಾ ಬಂದಿಲ್ಲ, ಅವರು ಅಪ್ಗ್ರೇಡ್ ಮಾಡ್ತಿರೋದು ಕಸ್ಟಮರ್ಸ್ಗೆ ಬೇಕಾಗಿರೋಂಥ ಕಲೆಕ್ಷನ್ಸು ಅದನ್ನೆಲ್ಲ ಅವರು ತಂದು ಈಗ ಒಂದು ಶೋರೂಮ್ ಇದ್ದಿದ್ದು 2 ಆಗಿದೆ, ಈಗ 3 ಆಗಿದೆ. ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಸೊ ಇನ್ನಷ್ಟು 3 ಇರೋದು ಜಿಗಣಿನೇ ಅವ್ರದ್ದಾಗಲಿ ಅಂತ ವಿಶ್ ಮಾಡೋಣ. ಬಟ್ ಕಲೆಕ್ಷನ್ಸ್ ನೋಡಿ ಸಿಕ್ಕಾಬಟ್ಟೆ ಇದೆ. ಇದು ಅಷ್ಟೇ ಸರ್, ವಿದ ಸರ್ ಅಲ್ಲಿ ಗ್ರೀನ್ ಬರುತ್ತೆ ಸರ್, ಇದು ಕಲ್ದು ಸರ್, ಇದು ಇಲ್ಕಲ್ದ ಇಲ್ಲಿ ಬೇರೆ ಪೀಸ್ ಸಿಕ್ಕಿದ್ದಾರೆ. ಸಾರಿ, ಅದು ಮೆಟೀರಿಯಲ್ ಸ್ಟಾಕ್ ಬೇರೆ ಸರ್, ಇದು 4 ಪೀಸ್ ಬೇರೆ ಇದೆ, ಫುಲ್ ಸ್ಟಾಕ್ ಒಂದೇ ಇದೆ. ಓಕೆ, ಇದು ಲಾಕ್ ಇಲ್ಕಲ್ ನಮ್ಮ ಇಲ್ಕಲ್ ರೆಡ್ ಸರ್, ಕರ್ನಾಟಕದ್ದು. ಹೌದು ಸರ್. ನೈಸ್. ಆಮೇಲೆ ಬ್ಲ್ಯಾಕ್ ನೋಡ್ಬೋದು, ಗ್ಯಾಲಕ್ಸಿ. ಇದು ಅಷ್ಟೇ ನಿಮ್ಗೆ ನಮ್ಮ ಹತ್ರ ಬ್ಲ್ಯಾಕ್ ಗ್ಯಾಲಕ್ಸಿ ಯಾವ್ದು 30,000 ಪ್ಲಸ್ 40,000 ಪ್ಲಸ್ ಸ್ಕ್ವೇರ್ ಫೀಟ್ ನಿಮ್ಗೆ ರೆಡಿ ಸ್ಟಾಕ್ ಅಲ್ಲಿ ಸಿಗುತ್ತೆ. ಸೂಪರ್. ಬ್ಲ್ಯಾಕ್ ಗ್ಯಾಲಕ್ಸಿ ಹೌದು ಸಾಕಾಗಿದೆ ಸರ್, ಬ್ಲ್ಯಾಕ್ ವಿತ್ ಗೋಲ್ಡನ್ ಡಾಟ್ಸ್ ಬರುತ್ತೆ. ನೈಟ್ಗೆ ನಿಮಗೆ ಅದು ಕಿಚನ್ ಟಾಪ್ಗೆ ವಾಲ್ಗೆ ಎಲ್ಲಿ ಬೇಕೋ ಯೂಸ್ ಮಾಡೋದು ಸರ್. ಒಬ್ರು ಕಸ್ಟಮರ್ ಫುಲ್ ಮನೆಗೂ ಹಾಕಿರೋರು ಇದ್ದಾರೆ, ವಾಲ್ಗೂ ಹಾಕಿರೋರು ಇದ್ದಾರೆ. ಕಿಚನ್ ಟಾಪ್ ಅಲ್ಲಿ ಹಾಕೋದು ಜಾಸ್ತಿ ಇದೆ, ಎಲ್ಲ ಕಿಚನ್ ಟಾಪ್ ಅಲ್ಲಿ ಓಡೋದು ಸರ್ ನಿಮ್ಗೆ. ಇದು ಸರ್ ಇದೇ ನೋಡ್ತಿದ್ರಲ್ಲ ಸರ್, ಇದು ಬರ್ಗಂಡಿ ವೈಟ್ ಅಂತ ಮೆಟೀರಿಯಲ್. ಅದೇ ಸರ್, ಮಿಲ್ಕ್ ಬೇಸ್ ವಿತ್ ವೈಟ್ ಕಾಂಬಿನೇಷನ್ ಅಲ್ಲಿ ಬುಕ್ ಮ್ಯಾಚ್ ಮ್ಯಾಟರ್ನ್ ಇರುತ್ತೆ. ಇದು 2 ಪೀಸ್ ಜಾಯಿನ್ ಮಾಡಿದ್ರೆ ನಿಮ್ಗೆ ಒಂದು ಪ್ಯಾಟರ್ನ್ ಬರುತ್ತೆ ಸರ್. ಓಕೆ, ಅಂಡ್ ಇಟ್ ಇಸ್ ಪ್ಯೂರ್ಲಿ ನ್ಯಾಚುರಲ್ ಸರ್. ನ್ಯಾಚುರಲ್ ನೀವು ನೋಡ್ಬೋದು. ನ್ಯಾಚುರಲ್ ಅಂತ ಹೇಳಿದ್ರೆ, ಸೊ ಇಲ್ಲೇನು ನಿಮಗೆ ಟೆಕ್ಸ್ಚರ್ಸ್ ಬಂದಿರುತ್ತೆ ಅದೆಲ್ಲ ಪೂರ್ತಿ ಸ್ಟೋನ್ ಪೂರ್ತಿ ಹಾಗೆ ಇರುತ್ತೆ. ಹಿಂದೆ ನೀವೇನೇ ಕಟ್ ಮಾಡಿದ್ರು ಮಿಡಲ್ಗೆ ಅದೇ ಇರುತ್ತೆ. ಅದು ನಿಮಗೆ ಪ್ಯೂರ್ ನ್ಯಾಚುರಲ್ ಅಂತ. ಕೆಲವೊಂದೆಲ್ಲ ನಿಮಗೆ ಟೈಲ್ಸ್ ಆದರೆ ನಿಮ್ಗೆ ಒಂದಿಷ್ಟು ಲೇಯರ್ ಮಾತ್ರ ನಿಮಗೆ ಸ್ಟಾರ್ಟಿಂಗ್ ಆ ಟೈಲ್ಸ್ ಇರುತ್ತೆ, ಇಲ್ಲೆಲ್ಲ ಒಂಥರ ಸೆರಿಮ್ಯಾಕ್ ಸಿಮೆಂಟ್ ಥರ ಇರುತ್ತೆ, ಅದು ನಿಮಗೆ ಟೈಲ್ಸ್ ಅಂತ. ಸೊ ಒಂದಲ್ಲ ಎರಡಲ್ಲ ನೀವು ನೋಡ್ತಾ ಇರ್ಬೋದು. ಇಲ್ಲಿಂದ ಎಲ್ಲಿ ತನಕ ನೀವು ನೋಡ್ತೀರಾ ಅಂತ ಹೇಳಿದ್ರು ನಿಮಗೆ ಅಷ್ಟು ಕಲೆಕ್ಷನ್ಸ್ನ ಈ ಒಂದು ಕಾಲಭೈರೇಶ್ವರಕ್ಕೆ ಬಂದರೆ ನಿಮಗೆ ಅಷ್ಟು ವೆರೈಟೀಸ್ ಸಿಗುತ್ತೆ. ಚಿತ್ತೂರು ಬ್ರೌನ್ ಅಂತಾನೂ ಕರೀತಾರೆ, ಚಿತ್ತೂರು ಪ್ಯಾರಡೈಸ್ ಅಂತಾನೂ ಕರೀತಾರೆ. ಓಕೆ, ಅಂದ್ರೆ ಇದೆಲ್ಲ ನಿಮ್ಗೆ ಇಲ್ಲಿರೋ ಮೆಟೀರಿಯಲ್ ಅಲ್ಲಿ ನಿಮ್ಗೆ ಇಲ್ಲಿ 75 ಪ್ಲಸ್ ಇಂದ ರೇಂಜ್ ಸ್ಟಾರ್ಟ್ ಆಗಿದೆ ಈ ಕಡೆ ಪೊಸಿಷನ್ ಅಲ್ಲಿ ಮಾತ್ರ. ಈ ಕಡೆ ಹೌದು ಸರ್, 65 75 ಸ್ಟಾರ್ಟ್ ಆಗಿ 95 110 ಗಂಟೆ ಇದೆ. ಓಕೆ, ಇಲ್ಲಿ ನಿಮ್ಗೆ ಯಾವುದೇ ಮೆಟೀರಿಯಲ್ ತಗೊಳ್ಳಿ 5000 6000 ರೆಡಿ ಸ್ಟಾಕ್ ಅಲ್ಲಿ ಇದೆ. ಇದು ನೋಡಿ, ಇದು ನಿಮ್ಗೆ ಹೆಚ್ಚು ಕಮ್ಮಿ 5500 ಸ್ಕ್ವೇರ್ ಫೀಟ್ ಪ್ಲಸ್ ಇದೆ. ಓಹೋ, ಅಷ್ಟೊಂದಿದೆ. ಅಂಡ್ ಇಟ್ ಇಸ್ ಆಲ್ ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ನಿಮ್ಗೆ ಎಲ್ಲ ಲೈನ್ ಪಾಲಿಶ್ ಮೆಟೀರಿಯಲ್, ಯಾವುದು ಹ್ಯಾಂಡ್ ಪಾಲಿಶ್ ಮೆಟೀರಿಯಲ್ ನಮ್ಮ ಹತ್ರ ಯಾವುದು ಇಲ್ಲ ಮೆಟೀರಿಯಲ್. ಅದು ಕೃಷ್ಣಗಿರಿ ಪ್ಯಾರಡೈಸ್ ಅಂತ ಕರೀತಾರೆ. ಆಲ್ರೆಡಿ ಮೆಜರ್ಮೆಂಟ್ ಆಗಿದೆ, 4000 ಸ್ಕ್ವೇರ್ ಫೀಟ್ ಮೆಜರ್ಮೆಂಟ್ ಆಗಿದೆ, ಇದು ರೆಡಿ ಇದೆ. ಅದು ಸರ್. ಓಕೆ, ಇನ್ನ ಸ್ಟಾಕ್ಸ್ ಇದೆ ಸರ್. ಮತ್ತೆ ಫ್ರೆಂಚ್ ವೈಟ್ ಇದೆ, ಕನಕಪುರ ಮಲ್ಟಿ ಇದೆ, ರೆಡ್ ಮಲ್ಟಿ ಇದೆ, ಸ್ಟೀಲ್ ಗ್ರೇನು ರೆಡಿ ಸ್ಟಾಕ್ಸ್ ಇದೆ ನಮ್ಮ ಹತ್ರ. ಸೂಪರ್. ಆಮೇಲೆ ಸಫಾರಿ ಬ್ಲೂ, ಟ್ಯಾನ್ ಬ್ರೌನು, ಮೇಡಂಪಲ್ಲಿ ಲಪುತ್ರ ಎಲ್ಲಾನು ನಿಮ್ಗೆ ಸ್ಟಾಕ್ ಅಲ್ಲಿ ರೆಡಿ ಇರುತ್ತೆ. ಅದು ನೋಡಿ ಪ್ಯೂರ್ ರೆಡ್ ಮಲ್ಟಿ, ಅದು ಅಲ್ಲಿದೆಯಲ್ಲ ಸರ್ ರೆಡ್. ಓಕೆ ಓಕೆ, ಅದು ಪ್ಯೂರ್ ರೆಡ್ ಮಲ್ಟಿ ಸರ್, ಅದು ಕನಕಪುರದ್ದು. ಓಕೆ ಓಕೆ ಓಕೆ. ಕನಕಪುರದಲ್ಲೂ ರೆಡ್ ಮಲ್ಟಿ ಸಿಗುತ್ತೆ, ಆಮೇಲೆ ಇದ್ರಲ್ಲೂ ಸಿಗುತ್ತೆ ತುಮಕೂರಲ್ಲಿ. ಸೇಮ್ ಬೇಸ್ ಇರುತ್ತೆ ಎಲ್ಲ. ಅದೇ ಹಿಂದೆ ನೋಡ್ತಾರಂತ ಸರ್ ಎಲ್ಲ ಕೋಟಾ ವೈಟ್, ತಾಂಡೂರ್ ವೈಟ್ ಅಂತ ಕರೀತಾರೆ. ಆಮೇಲೆ ಟಿಕ್ ಸ್ಟೋನ್ ಇದೆ, ಸ್ಟ್ಯಾನ್ ಸ್ಟೋನ್ಸ್ ಇದೆ. ಆಮೇಲೆ ಇದ್ರಲ್ಲಿ ನಿಮ್ಗೆ ಆಂಟಿಕ್ ಫಿನಿಶ್ ಇದೆ, ರಫ್ ಫಿನಿಶ್ ಇದೆ. ಆಮೇಲೆ CNC ಡಿಸೈನ್ಸ್ ಇದೆ, ಬ್ಲ್ಯಾಕ್ ಅಲ್ಲೂ ಇದೆ, ಮತ್ತೆ ಗ್ರೀನು, ಸ್ಯಾನ್ ಸ್ಟೋನ್ಸ್ ಎಲ್ಲ ತರ ವೆರೈಟೀಸ್ ಇದೆ ಸರ್. ಸರ್ ಈಗ ಏನ್ ನೋಡ್ತಿರಲ್ಲ ಇದು ಮೆಟೀರಿಯಲ್ ಜಗರಂಡ ಅಂತ ಕರೀತಾರೆ. ಓಕೆ, ಇದು ಪ್ಯೂರ್ಲಿ ನಿಮ್ಗೆ ಐವೇರಿ ಬೇಸ್ ಅಲ್ಲಿ ಇರುತ್ತೆ. ಪ್ಯಾಟರ್ನ್ ನಿಮ್ಗೆ ಟೈಗರ್ ಸ್ಕಿನ್ ಲೈಟ್ ಅಲ್ಲಿ ಇರುತ್ತೆ, ಟೆಕ್ಸ್ಚರ್ ಅಲ್ಲಿ ಇರುತ್ತೆ. ಕರೆಕ್ಟ್, ಬಟ್ ಲುಕ್ಸ್ ಪ್ರೀಮಿಯಂ ಬರುತ್ತೆ ಸರ್ ನಿಮ್ಗೆ ಇದು. ವಾವ್. ಸರ್ ಇದೆಲ್ಲ ವ್ಯಾಟ್ನಮ್ ವೈಟ್ ಅಂತ ಸರ್. ಇದು ದೇವ್ರ ಮನೆ ಪೂಜೆದಲ್ಲಿ ಎಲ್ಲ ಸಕಲಾಗಿ ಕಾಣುತ್ತೆ. ಆಮೇಲೆ ಹಿಂದೆ ಲೈಟ್ ಹಾಕಿದ್ರೆ ಮುಂದೆ ಲೈಟ್ ರಿಫ್ಲೆಕ್ಷನ್ ಆಗುತ್ತೆ ಸರ್ ಇದರಲ್ಲಿ. ಹಿಂದೆ ಬ್ಯಾಕ್ ಲೈಟ್ ಕೊಟ್ಟರೆ. ಹೌದು ಸರ್. ಓಕೆ ಓಕೆ ಓಕೆ. ಪ್ಯೂರ್ ವೈಟ್ ಸಣ್ಣ ಸೆಟ್ ಆಗ್ತಿದ್ದಾನೆ. ಆ ಟೈಮ್ಗೆ ಏನು ಗ್ಲೋ ಇದೆ ನೋಡಿ, ಇದು ನೋಡ್ತಾ ಇರ್ಬೋದು. ಒಳ್ಳೆ ರಿಚ್ ಆಗಿದೆ ಸ್ಟೋನ್ಸ್ಗಳೆಲ್ಲ, ಅದರಲ್ಲೂ ಟೆಕ್ಸ್ಚರ್ಸ್ಗಳಿರೋ ಅಂಥದ್ದನ್ನು ನೀವು ನೋಡ್ಬೋದು. ಸೊ ಇದು ಬಂದು ಏನು ಮಿಲ್ಕಿ ವೈಟ್ಗಳನ್ನೆಲ್ಲ. ಹೌದು ಸರ್, ಎಲ್ಲ ಮಿಲ್ಕಿ ವೈಟ್. ಆಮೇಲೆ ಟ್ರಾನ್ಸ್ಪರೆಂಟ್ ಇರುತ್ತೆ ಸರ್, ಇದು ಟ್ರಾನ್ಸ್ಪರೆಂಟ್ ಇದಾವಲ್ಲ. ಹೌದು ಸರ್. ಸೊ ಇದು ಆನೆಕ್ಸ್ ಸರ್, ಇದು ಆರೆಂಜ್ ಟೆಕ್ಸ್ಚರ್ ಬಂದಿದೆ ನೋಡಿ, ಏನು ಸಕ್ಕತ್ತಾಗಿದೆ. ಇದರಲ್ಲೂ ಅಷ್ಟೇ ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್ ನಿಮಗೆ. ಹೌದಾ? ಹೌದು ಸರ್. ಸೊ ಇದು ಸ್ಟಾಕ್ ಸಿಕ್ಕಾಪಟ್ಟೆ ಇದಾವೆ. ಹೌದು ಸರ್, ಇರುತ್ತೆ ಸರ್. ಸೊ ಸೈಜಸ್ಸು ನಿಮ್ಗೆ ಬೇಕಾ? ಹೌದು ಸರ್, ಸೈಜಸ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಸಿಗುತ್ತೆ. ಎಕ್ಸಾಕ್ಟ್ ಸಿಗಲ್ಲ, ಹೆಚ್ಚು ಕಮ್ಮಿ ಇರುತ್ತೆ ಸರ್. ಇದು ಬಂದು ಅವ್ರದ್ದು ಸೆಕೆಂಡ್ ಗೋಡೌನಲ್ಲಿ ಇನ್ನಷ್ಟು ಕಲೆಕ್ಷನ್ಸ್ ಇರೋವಂಥದ್ದು. ಪ್ರತಿಯೊಂದು ಸ್ಟೋರ್ ಹತ್ರನೂ ನಿಜವಾಗ್ಲೂ ನಾನು ಹೋಗಿ ಆ ಕಲೆಕ್ಷನ್ಸ್ನ ತೋರಿಸೋದಕ್ಕಾಗೋದಿಲ್ಲ. ಸೊ ನಿಮ್ಮ ರಿಕ್ವೈರ್ಮೆಂಟ್ ಇರೋರು ಡೆಫಿನೆಟ್ಲಿ ಇಲ್ಲಿ ಬನ್ನಿ, ತುಂಬಾ ಕಲೆಕ್ಷನ್ಸ್ಗೆ ವರ್ತಿದೆ ನಿಮಗೆ ಇಲ್ಲಿ. ಸರ್ ಈ ಹೊಸ ಯೂನಿಟ್ ಅಲ್ಲಿ ನೋಡ್ರಲ್ಲ ಸರ್, ಈಗ ಜಸ್ಟ್ ಅನ್ಲೋಡ್ ಆಗಿರೋದು. ಅದ್ರಲ್ಲಿ ನೀವು ಇದು ಮಾರ್ಬಲ್ ಅನ್ಕೊಂಡ್ರೆ ಗ್ರಾಂಟ್ ಅನ್ಕೊಂಡ್ರ ಸರ್? ನೋಡೋದಕ್ಕೆ ಮಾರ್ಬಲ್ ಇದ್ದಂಗೆ ಇದೆಯಪ್ಪ. ಪ್ಯೂರ್ಲಿ ಮಾರ್ಬಲ್ ಸರ್ ಇದು. ಹೌದು ಸರ್, ಇದು ನೋಡಿ, ಇದು ಸೂಪರ್ ಆಗಿದೆ. ಹೌದು. ಸೊ ಕೆಲವೊಂದೊಂದು ಗ್ರಾನೈಟ್ ಸತ್ವಾರಿ ಅಂತ ಕರೀತಾರೆ ಸರ್ ಇದನ್ನ. ಓ ನೈಸ್.
ಸರ್ ಈಗ ನೋಡ್ತಿರಲ್ಲ ಸರ್ ಇದು ಗ್ರಾನೈಟ್ ಅಲ್ಲೇ ಆಮೇಲೆ ಇಟಾಲಿಯನ್ ಅಲ್ಲೇ CNC ಡಿಸೈನ್ಸ್ ಅಂತ ಬರುತ್ತೆ. ಇದು ನಿಮ್ಗೆ ಎಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ ಓಕೆ ವಾಶ್ರೂಮ್ಸ್ ವಾಲ್ ಅಲ್ಲಿ ಹಾಕೋಬಹುದು, ಸ್ವಿಮ್ಮಿಂಗ್ ಪೂಲ್ ವಾಲ್ ಹತ್ರ, ಹೈಲೈಟೆಡ್ ವಾಲ್ ಹತ್ರನೂ ಹಾಕೋಬಹುದು. ಎಲ್ಲಿ ವಾಟರ್ ಜರಿ ತರ ಬೀಳುತ್ತಲ್ವಾ ಅಲ್ಲಿ ಹಾಕೊಂಡಾಗ ಇದು ಒಂಚೂರು ಎನ್ಹಾನ್ಸ್ ಆಗುತ್ತೆ ಫೀಲಿಂಗ್ಸ್. ಓ ನೈಸ್. ಸೊ ಇದು ಬಂದ್ಬಿಟ್ಟು ಇನ್ನೊಂದು ಯೂನಿಟ್ ಅವ್ರದ್ದು. ಸೊ ಇಲ್ಲೊಂದಿಷ್ಟು ಲಾಟ್ ಆಫ್ ಕಲೆಕ್ಷನ್ಸ್ ಇದೆ. ನೀವು ಇಲ್ಲಿಗೆ ಬಂದಾಗ ಅವರೇ ಅವರ ಒಂದು 3 ಯೂನಿಟ್ಗಳಿಗೆ ಕರ್ಕೊಂಡು ಹೋಗಿ ಎಲ್ಲ ಥರ ಕಲೆಕ್ಷನ್ಸ್ನ ಅವರು ನಿಮಗೆ ತೋರಿಸ್ತಾರೆ. ಸೊ ಇದು 3ನೇ ಯೂನಿಟು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆರ್ಟ್ಸ್ ರಿಲೇಟೆಡ್ ಮನೆಯಲ್ಲಿ ಏನಾದರೂ ಶೋ ಪೀಸ್ಗೆ ನಾವು ಕಲೆಕ್ಷನ್ಸ್ ನೋಡ್ತಿದ್ದೀವಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಅದರಲ್ಲೂ ಸಹ ಇವ್ರು ಇಟ್ಟಿರೋದು. ಒಂದೇ ಒಂದು ಏನದು ಪೆಂಡಿಂಗ್ ಅಂತ ನಿಮ್ಮ ಪ್ರಾಡಕ್ಟ್ಸ್ ಇರಲ್ಲ. ಇಲ್ಲಿಗೆ ಬಂದರೆ ಏನೇನು ಬೇಕು ಎಲ್ಲ ಥರದ್ದು ನೀವು ಒಂದೇ ಕಡೆ ಶಾಪಿಂಗ್ನ ನೀವು ಮುಗಿಸ್ಕೊಂಡು ಹೋಗ್ಬೋದು. ಈ 3ನೇ ಯೂನಿಟಲ್ಲೂ ಅಷ್ಟೇ ಸಹ ಕಲೆಕ್ಷನ್ಸ್ ಇಲ್ಲಿಂದ ಹಿಡಿದು ನಿಮ್ಗೆ ಆ ಎಂಡ್ ತನಕ ಲೆಫ್ಟ್ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು. ಅಷ್ಟು ಕಲೆಕ್ಷನ್ಸ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅಂದರೆ ಈ 3ನೇ ಯೂನಿಟಲ್ಲಿ ಒಂದು ಸ್ಪೆಷಲ್ ಸ್ಟೋನ್ಸ್ಗಳು ಏನು ಅಂತ ಹೇಳಿದ್ರೆ ನಿಮಗೆ ಲಪೋತ್ರಾಗೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಅದರಲ್ಲಿ ಲೈಕ್ ಕಲರ್ ಕಾಂಬಿನೇಷನ್ಸ್ ಇರ್ಬೋದು, ಟೆಕ್ಸ್ಚರ್ಸು, ಅದರಲ್ಲಿ ಹಾರ್ಡು, ಸ್ವಲ್ಪ ಸಾಫ್ಟು, ಈ ಥರದ ಕಲೆಕ್ಷನ್ಸ್ಗಳನ್ನ ನೀವು ತುಂಬಾ ನೋಡ್ಬೋದು. ಒಂದಲ್ಲ ಎರಡಲ್ಲ, ಹೇಳಿದ್ನಲ್ಲ 100 ಸ್ಟೋನ್ಸ್ಗಳು ಇರೋವಂಥದ್ದು ಅಲ್ಲಿ ತನಕನೂ ಇದೆ. ಸೊ ಈ ಕಡೆನೂ ಸಹ ನಿಮಗೆ ಕಲೆಕ್ಷನ್ಸ್ಗಳಿದೆ, ನೋಡ್ತಾ ಇರ್ಬೋದು ನೀವು. ಲಪೋತರ ಅಂದರೆ ಹೇಳೋದಕ್ಕೆ ಕೆಲವರಿಗೆ ಅಂದರೆ ಗೊತ್ತಾಗ್ತಿರಲ್ಲ ಅನಿಸುತ್ತೆ. ಅಂದರೆ ಟೆಕ್ಸ್ಚರ್ಸ್ ಇರುತ್ತೆ. ಸೊ ನಿಮಗೆ ಸ್ಟೆಪ್ಸ್ ಹತ್ರ ಸ್ಕಿಡ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಲಪೋತ್ರ ಸ್ಟೋನ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಕಿಚನ್ ಟಾಪ್ಸ್ ಅನಿಸುತ್ತೆ ನೋಡಿ. ಇದು ಕರ್ವ್ ಇದೆ ನೋಡಿ, ಶೇಪ್ ಆಲ್ರೆಡಿ ರೆಡಿ ಇರೋದು. ನೀವು ಹೋಗಿ ಜಸ್ಟ್ ಕಲರ್ ಚೂಸ್ ಮಾಡಿ ಫಿಟ್ಟಿಂಗ್ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ. ಎಷ್ಟೊಂದು ಲಾಟ್ ಆಫ್ ಕಲರ್ಸ್ ನಿಮಗೆ ಇಲ್ಲಿ ಕಾಂಬಿನೇಷನ್ಸಲ್ಲಿ ಟೆಕ್ಸ್ಚರ್ಸ್ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲೇನು ನೋಡ್ತಾ ಇದ್ರೆ ಇದೆಲ್ಲ ವಾಲ್ ಕ್ಲಾಡಿಂಗ್ ಅಂತ ನಾವು ನೋಡಿರ್ತೀವಿ. ಅಂದರೆ ಮೈನ್ ಡೋರ್ ಪಕ್ಕಕ್ಕೆ ಅಥವಾ ಕಾಂಪೌಂಡ್ ರಿಚಾಗಿ ಕಾಣಿಸೋದಕ್ಕೆ ಅಥವಾ ಪಿಲ್ಲರ್ಸ್ಗಳಿಗೆ, ಸೊ ಈ ಥರ ಒಂದು ಏರಿಯಾಗಳಿಗೆ ನಿಮ್ಮ ಒಂದು ಕಲರ್ ಕಾಂಬಿನೇಷನ್ ಥೀಮ್ ಬೇಸ್ಡು ಬ್ರಿಕ್ಸ್ ಥರ ಎನಿ ಕಲರ್ ಕಾಂಬಿನೇಷನ್ಸ್ ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ವೆರೈಟಿ ಇದೆ, ಒಂದಲ್ಲ ಎರಡಲ್ಲ. ಅದರಲ್ಲೂ ಲೈಟ್ ಶೇಡ್ಸು, ಡಾರ್ಕ್ ಶೇಡ್ಸು, ಮತ್ತು ಗ್ರೀನ್ ಥೀಮ್ ಬೇಸಲ್ಲಿ ಬಂದಿರೋವಂಥದ್ದು, ಚೆಕ್ಸ್ ಕಾನ್ಸೆಪ್ಟ್ಸು, ಸುಮಾರು ಕಲೆಕ್ಷನ್ಸ್ಗಳಿದೆ. ಇದರಲ್ಲಿ ನೋಡಿ ಒಂದೇ ಪ್ಯಾಟ್ರನಲ್ಲಿ ಕಲರ್ ಕಾಂಬಿನೇಷನ್ಸ್ ನೀವು ಸಿಕ್ಕಾಪಟ್ಟೆ ನೋಡ್ತಿರೋವಂಥದ್ದು. ವಿಶೇಷವಾಗಿ ನಮ್ಮ ಪುರಾತನದಿಂದ ಯೂಸ್ ಮಾಡೋವಂಥ ಒಳಕಲ್ಲನ್ನ ಸಹ ಇವರು ಇಲ್ಲಿ ಇಟ್ಟಿರೋ ಅಂಥದ್ದು, ರಾಗಿ ಬೀಸೋ ಅಂಥದ್ದನ್ನು ಇಲ್ಲಿ ಒಂದು ಇಟ್ಟಿದ್ದಾರೆ. ಅಂದರೆ ಇನ್ನೂ ನಮ್ಮ ಒಂದು ವೀಕ್ಷಕರು ಬೈ ಮಾಡ್ತಿದ್ದಾರೆ ಅಂತ ಖುಷಿ ವಿಚಾರ. ಸೊ ನಿಮ್ಗೆ ಟೈಲು ಮತ್ತೆ ಕಿಚನ್ ಸಿಂಕ್ಸ್ ಆಮೇಲೆ ಕ್ವಾರ್ಟರ್ಸ್ ಸ್ಟುಡಿಯೋ. ಇದ್ರಲ್ಲಿ ನಿಮ್ಗೆ ಏನು ಅಂದ್ರೆ ನಿಮ್ಗೆ ಟೈಲ್ಸ್ ಅಲ್ಲಿ ನಿಮ್ಗೆ A to Z ವೆರೈಟಿ ಸಿಗುತ್ತೆ. ಆಮೇಲೆ ನಿಮ್ಗೆ ವಾಲ್ ಟೈಲ್ಸ್, ಕಿಚನ್ ಟೈಲ್ಸ್, ವಾಶ್ರೂಮ್ ಟೈಲ್ಸ್, ಆಮೇಲೆ ಕಿಚನ್ ಟಾಪ್ ಟೈಲ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಪ್ಲಸ್ ಸಿಂಕ್ಸ್ ಸಿಗುತ್ತೆ. ಸಿಂಕ್ಸ್ ಅಲ್ಲಿ ಇದೇನು ಅಂದ್ರೆ ನಿಮ್ಗೆ ಕ್ವಾರ್ಟರ್ಸ್ ಅಲ್ಲೂ ಸಿಗುತ್ತೆ, ಗ್ರಾನೈಟ್ ಅಲ್ಲೂ ಸಿಗುತ್ತೆ. ನಿಮ್ಗೆ ಒಂದೊಂದು ಡಿಸೈನ್ಸ್ ಒಂದೊಂದು ರೇಟ್ ಇರುತ್ತೆ. ಇದೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ 3500 ಇರೋ ನಿಮ್ಗೆ 20,000 ಪ್ಲಸ್ ಗಂಟೆ ಇರುತ್ತೆ. ಆಮೇಲೆ ಪ್ಲಸ್ ಕ್ವಾಡ್ ಸೆಕ್ಷನ್ ಅಂದ್ರೆ ಇದು ಸರ್, ರೈಟ್ ಸೈಡ್ ಇಲ್ಲಿ ನೀವು ನೋಡ್ತಾ ಇದ್ದೀವಲ್ಲ ನಾವೆಲ್ಲ, ಇದು ಕ್ವಾಡ್ ಸೆಕ್ಷನ್. ಇದ್ರಲ್ಲಿ ನಿಮ್ಗೆ ಕಿಚನ್ ಟಾಪ್ ಮೇಲೆ ಹಾಕೋದು ಇದೆಲ್ಲ. ಇದೆಲ್ಲ ಕಿಚನ್ ಟಾಪ್ ಮೇಲೆ ಬರೋದು. ಇದ್ರಲ್ಲಿ ನಿಮ್ಗೆ AGL ಬ್ರ್ಯಾಂಡು, ಕ್ರಿಸ್ಟೋ, ಆಮೇಲೆ ಇನ್ನೂ ಒಂದು 3-4 ಬ್ರ್ಯಾಂಡ್ಸ್ ಇದೆ. ಮೇನ್ ಫಾಸ್ಟ್ ಮೂವಿಂಗ್ ಅಲ್ಲಿ ಇರೋದು ನಿಮ್ಗೆ AGL ಬ್ರ್ಯಾಂಡ್ಸ್. ಇದ್ರಲ್ಲಿ ಏನಂದ್ರೆ ನಿಮ್ಗೆ ಔಟ್ಲುಕ್ ಸೂಪರ್ ಆಗಿ ಬರುತ್ತೆ. ಇದ್ರಲ್ಲಿ ಇಟಾಲಿಯನ್ ಲುಕ್ ಅಲ್ಲಿ ಇರುತ್ತೆ, ಲೈಟ್ ಶೇಡ್ ಅಲ್ಲಿ ಇರೋದ್ರಿಂದ ಒಂದು ಪ್ರೀಮಿಯಂ ಲುಕ್ ಇರುತ್ತೆ. ಹೌದು. ಈ ಟೈಲ್ಸ್ ಅಲ್ಲಿ ಏನೋ ನೀವು ಆನೆಕ್ಸ್ ಟೈಪ್ ತರ ಮಿನಿ ಆನೆಕ್ಸ್ ಇವೆಲ್ಲ ನಿಮ್ ಟೈಲ್ ಅಲ್ಲಿ. ಬಟ್ ಇದು ವಾಶ್ರೂಮ್ಸ್ ಅಲ್ಲಿ, ಕಿಚನ್ ಇದ್ರಲ್ಲಿ ಹಾಕೋಬಹುದು, ಇಲ್ಲ ವಾರ್ಡ್ರೋಬ್ಸ್ ಸೈಡ್ ಅಲ್ಲಿ ಹಾಕೋಬಹುದು, ಹೈಲೈಟೆಡ್ ಏರಿಯಾದಲ್ಲಿ ಹಾಕೋಬಹುದು. ಕೆಲವೊಂದು ವಿಡಿಯೋದೆಲ್ಲ ನೋಡ್ತಿರ್ತೀನಿ, ಹೊಡೆದಾಕ್ತಿರ್ತಾರಲ್ಲ ಸರ್. ಇದು ಅದಲ್ಲ, ಇದು ಅದಾದ ನಿಮ್ಗೆ 15 mm 20 mm ಥಿಕ್ನೆಸ್ ಇರುತ್ತೆ. ಇದು ಜಸ್ಟ್ 8 mm ಥಿಕ್ನೆಸ್ ಇರುತ್ತೆ. ಇದೆಲ್ಲ ನಿಮ್ಗೆ 35 ನ ಪ್ಲಸ್ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ನಿಮ್ಗೆ 195 ಇಂದ ಹಿಡಿದು 100, 120, 150 ಗಂಟೆ ಸಿಗುತ್ತೆ. ಆ ರೇಟ್ ಅಲ್ಲಿ ಇರುತ್ತೆ. ಅದು ಇದೆ ನಮ್ಮ ಹತ್ರ, ಆ ಕಡೆ ಯೂನಿಟ್ ಅಲ್ಲಿ ಇದೆ, ನೋಡಿಸ್ತೀನಿ. CNC ಡಿಸೈನ್ಸ್ ಕರಿತೀವಿ. ಇದು ನಿಮ್ಗೆ ರಫ್ನೆಸ್ ಇರುತ್ತೆ, ಇದೊಂದು ಸ್ವಲ್ಪ ವೇವಿನೆಸ್ ಡಿಸೈನ್ಸ್ ಇರುತ್ತೆ. ಇದು ಕ್ಲಾಡಿಂಗ್ ಡಿಸೈನ್ಸ್ ಇರುತ್ತೆ. ನೈಸ್. ಆ ತರ. ಆಮೇಲೆ ಇಲ್ಲಿ ನೋಡಿ ಕಿಚನ್ ಶಿಂಕ್ಗಳು ಒಂದೊಂದು ಡಿಸೈನ್ಸ್ ಒಂದೊಂದು ಇರುತ್ತೆ. ಕಲರ್ಸ್ ಬ್ಲಾಕ್ ಅಲ್ಲಿ ಶೇಪ್ ಮಾಡಿಸ್ಕೊಡೋದು ಅಷ್ಟೇ. ಒಳಗೆ ಹಾಕೋಬಹುದು, ಇಲ್ಲಿ ಸೈಡ್ ವಾಲ್ಸ್ಗೂ ಹಾಕೋಬಹುದು. ಅಂದ್ರೆ ಈಗೆಲ್ಲ ಪಿಕ್ಚರೈಸ್ ಪ್ರಿಂಟೆಡ್ ಇರುತ್ತೆ ನಿಮ್ಗೆ. ಇದು ನಿಮ್ ಡಿಪೆಂಡ್ ಅಪಾನ್ ನಿಮ್ಗೆ ಯಾವ ತರ ಇಷ್ಟ ಸೆಲೆಕ್ಷನ್ ಆಗುತ್ತೋ ಆ ತರದ್ದು. ಇದು ಮಾರ್ಬಲ್ ಪ್ರಿಂಟೆಡ್ ಅಲ್ಲಿ ಇರುತ್ತೆ, ಚೆಕ್ಸ್ ಅಲ್ಲಿ. ಆಮೇಲೆ ಇದು ನೋಡಿ ಬ್ಲಾಕ್ ಅಂಡ್ ವೈಟ್ ಪ್ರಿಂಟೆಡ್ ಅಲ್ಲಿ ಇರುತ್ತೆ. ಇದು ಪ್ಲೇನ್ ವಿತ್ ಐವರಿ ಪ್ರಿಂಟೆಡ್ ಅಲ್ಲಿ ಇರುತ್ತೆ. ಇದು ಪ್ಲೇನ್ ವಿತ್ ಲೈಟ್ ಬ್ಲೂ ಇರುತ್ತೆ, ಸಾರಿ ಲೈಟ್ ಸ್ಕೈ ಕಲರ್. ಆಮೇಲೆ ಇದು ಬ್ಲಾಕ್ ಅಂಡ್ ವೈಟ್, ಇದು ಬ್ಲಾಕ್ ಅಂಡ್ ವೈಟ್. ಅಂದ್ರೆ ನಿಮ್ಗೆ ಲಾಟ್ಸ್ ಆಫ್ ವೆರೈಟಿ ಇರುತ್ತೆ ಸರ್. ಇದು ನೋಡಿ ಡಾಲ್ಫಿನ್ ವಿತ್ ಪೇಬಲ್ಸ್ ಇರುತ್ತೆ. ನಿಮ್ಗೆ ಯಾವ ತರ ವೆರೈಟಿ ಬೇಕೋ ಆ ತರ ಎಲ್ಲ ಸಿಗುತ್ತೆ ಸರ್. ಇದೆಲ್ಲ ಏನ್ ನೋಡ್ತಿದ್ರಲ್ವ ನೀವು, ಇದೆಲ್ಲ ನಿಮ್ಗೆ ಆಂಟಿಕ್ ಅಂದ್ರೆ ನಿಮ್ಗೆ ಆಂಟಿ ಸ್ಕಿಡ್ ಮೆಟೀರಿಯಲ್ 2x2 ಇರುತ್ತೆ. ನೀವು ಇದು ಎಲ್ಲಿ ಬೇಕು ಯೂಸ್ ಮಾಡೋದು. ಜಾಸ್ತಿ ಯೂಸ್ ಆಗೋದು ಔಟ್ ಸೈಡ್ ಫ್ಲೋರಿಂಗ್ ಅಲ್ಲಿ, ಎಲ್ಲೆಲ್ಲಿ ವಾಟರ್ ಬೀಳುತ್ತಲ್ವಾ ಅಲ್ಲಿ ಯೂಸ್ ಆಗುತ್ತೆ ನಿಮ್ಗೆ ಇವೆಲ್ಲ. ಗ್ರಾನೈಟ್ ಅಂಡ್ ಮೆಟ್ರಿಫೈಡ್ ಟೈಲ್ಸ್ ನೋಡ್ತಾ ಇದ್ದೀವಿ. ಓಕೆ, ಕಲೆಕ್ಷನ್ಸ್ ವೈಸ್, ಕಲರ್ಸ್ ವೈಸ್ ಎಲ್ಲ ನಿಮಗೆ ಓಕೆ ಆಯ್ತು. ಇದೆ. ಚೆನ್ನಾಗಿ.
ಥ್ಯಾಂಕ್ ಯು. So we are getting so much of varieties here. That is our main advantage. ಹೌದು, ಸೊ ಆಪ್ಷನ್ಸ್ ಜಾಸ್ತಿ ಇದ್ದಷ್ಟು ನಮಗೆ ಚೂಸ್ selection ಮಾಡೋಕ್ಕೆ easy ಈಸಿ ಆಗುತ್ತೆ. ಥ್ಯಾಂಕ್ ಯು. ಟೈಲ್ಸ್ ಇದೆಯಲ್ಲ ಇವೆಲ್ಲ ಸರ್ ಇದು 1 ಇದೆಲ್ಲ ಪಾರ್ಕಿಂಗ್ ಟೈಲ್ಸ್ ಸರ್. ಇದೇನಿದೆ ನಿಮ್ಗೆ ಇಲ್ಲ ಸುಮ್ಮನೆ ಡಿಸ್ಪ್ಲೇ ಇದೆ, ನಿಮಗೆ ಕಲೆಕ್ಷನ್ಸ್ ಜಾಸ್ತಿನೇ ಇದೆ. ಪಾರ್ಕಿಂಗ್ ಸ್ಲಾಟ್ಸ್ ಇವೆಲ್ಲ ಹಾಕ್ಬೋದು ಸರ್. ಇದು ಅಷ್ಟೇ ಪಾರ್ಕಿಂಗ್ ಹಾಕ್ಬೋದು ನೀವು. ಕಸ್ಟಮರ್ ರಿಕ್ವೈರ್ಮೆಂಟ್ ಅವ್ರು ಎಲ್ಲಿ ಬೇಕೋ ಚಾಯ್ಸ್ ತಗೋಬಹುದು ಸರ್. ನಾವ್ ಇಲ್ಲೇ ಹಾಕಿ ಅಲ್ಲೇ ಹಾಕಿ ಅಂತ ಏನಿರಲ್ಲ. ನಮ್ಗೆ ಒಬ್ಬರು ಮನೇಲಿ ಒಳಗಡೆನೂ ರಫ್ನೆಸ್ ಹಾಕ್ಸ್ತಾರೆ, ವಾಶ್ರೂಮ್ ಅಲ್ಲಿ ಅವರು ಸಾಫ್ಟ್ನೆಸ್ ಹಾಕ್ತಾರೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಇರುತ್ತೆ. ಆಮೇಲೆ ಇದೆಲ್ಲ ನೋಡಿ ನಿಮ್ಗೆ 2x4 ಇದೆಲ್ಲ ನಿಮ್ಗೆ ಮಾಮೂಲಿ ಫ್ಲೋರಿಂಗ್ ಟೈಲ್ಸ್. ನಿಮ್ಗೆ ಬೇಚ್ ಕಲರು ಇಟಾಲಿಯನ್ ಡಿಸೈನ್ಸ್ ಅಲ್ಲಿ ಇರುತ್ತೆ. ಇದು ಎಕ್ಸೋರಾ ಬ್ರ್ಯಾಂಡ್ ನಮ್ಮ ಹತ್ರ ಇರೋದು. ಓ ನೈಸ್. ನೋಡಿ ಸೊ ಈ ಸಲ ಕಲೆಕ್ಷನ್ಸ್ ಅಂತೂ ಸರ್ ಇನ್ನ ಜಾಸ್ತಿನೇ ಇದೆ ಸರ್ ಕಲೆಕ್ಷನ್. ಇಲ್ಲಿ ನಮ್ಗೆ ಇನ್ನ ಕಮ್ಮಿ ಇದೆ ಸ್ಟಾಕ್ಸ್ ಅಲ್ಲಿ. ಇಲ್ಲಿ ನಾವು ಡಿಸ್ಪ್ಲೇ ಅಲ್ಲಿ ಇನ್ನ ಜಾಸ್ತಿ ಸ್ಟಾಕ್ಸ್ ಸಿಗುತ್ತೆ ನಿಮ್ಗೆ. ನೋಡಿ ಇದು ನೋಡಿ. ಸೊ ಇವಾಗ ಏನಾದ್ರು ನಿಮ್ಮ ರೀಚ್ ಔಟ್ ಆಗಬೇಕು ಅಂದ್ರೆ ಸೊ ಇದು ಪರ್ಟಿಕ್ಯುಲರ್ ಲೊಕೇಶನ್ ಪ್ಲಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೇಳಿ ಸರ್. ಶ್ರೀ ಕಾಲಭೈರೇಶ್ವರ ಗ್ರಾನೈಟ್ ಅಂತ ಹಾಕಿದ್ರೆ ನಮ್ದು ಫಸ್ಟ್ ತೋರಿಸ್ತದೆ. ಗೂಗಲಲ್ಲಿ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡ್ತಾ ಇದೆ. ನಿಮ್ಮ ವ್ಯೂವರ್ಸ್ ಸರ್ಚ್ ಮಾಡಿ ಮೋಸ್ಟ್ಲಿ ಅದು ರೈಸ್ ಆಗಿದೆ ಅನ್ಕೊಂತೀನಿ. ಖಂಡಿತವಾಗ್ಲೂ. ಸೊ ಹಾಗೆ ನನ್ನ ಕಸ್ಟಮರ್ಸ್ ಅಂಡ್ ನಿಮ್ಮ ವ್ಯೂವರ್ಸ್ ಇಬ್ರು ಕಡೆಯಿಂದ ಅದು ಅಪ್ರಿಸಿಯೇಷನ್ ಅಲ್ಲಿ ಸಿಕ್ಕಿದೆ. ವೆಲ್ ಎಕ್ಸ್ಪ್ಲೇನಿಂಗ್ ಸ್ಟಾಫ್ ಕೂಡ ಇದ್ದಾರೆ. ನಿಮ್ಗೆ ಏನ್ ಪಿನ್ ಟು ಪಿನ್ ಬಂದಾಗಿಂದ ನೀವು ಹೊರಗಡೆ ಹೋಗೋ ತನಕ ಏನ್ ಇನ್ಫಾರ್ಮೇಶನ್ ಬೇಕಾದ್ರೂ ಕೊಡೋದಕ್ಕೆ ಸಿದ್ಧವಾಗಿದೆ. ನಿಮ್ಗೆ ರೀಚ್ ಔಟ್ ಆಗಬೇಕು ಅಂದ್ರೆ ಸರ್ ಕಾಂಟ್ಯಾಕ್ಟ್ ನಂಬರ್ 9741141423. ಇದು ನಂದೇ ನಂಬರು. ನಿಮ್ಮ ಸಂದೀಪ್ ಗೌಡ. ಥ್ಯಾಂಕ್ ಯು ಸರ್.